ಓಂ ಶಾಂತಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಡೇಟ್ ಆಗಿದೆ 18-10-1971. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ ದೀಪಮಾಲಾ. ಇವತ್ತು ನಾವೆಲ್ಲ ದೀಪಾವಳಿ ಆಚರಣೆ ಮಾಡ್ತಾ ಇದ್ದೀವಿ. ದೀಪಮಾಲಾ ಚೈತನ್ಯ ದೀಪಕೋಂಕಿ ಮಾಲಾ ಕಿ ಯಾದಗಾರ್. ದೀಪಾವಳಿ ಹಬ್ಬ ಯಾಕೆ ಆಚರಣೆ ಮಾಡ್ತಿದ್ದಾರೆ ಅವರು? ನಾವೆಲ್ಲ ಆತ್ಮಗಳು ಚೈತನ್ಯ ದೀಪಗಳು. ನಾನಾತ್ಮ ಅಂದರೆ ಏನು? ದೀಪ, ಜ್ಯೋತಿ. ಮೈ ಆತ್ಮ ಜ್ಯೋತಿ ಸ್ವರೂಪ ಅಂತ ಹೇಳ್ತೀವಲ್ಲ, ಜ್ಯೋತಿ ಅಂದ್ರೇನು? ದೀಪ. ನಾವು ಚೈತನ್ಯ ದೀಪಗಳ ಮಾಲೆಗಳ ನೆನಪಿನಾರ್ಥವಾಗಿಯೇ ಇವತ್ತು ಏನು ಮಾಡ್ತಿದ್ದಾರೆ? ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆಜ್ ಬಾಪ್ ದಾದಾ ಕ್ಯಾ ದೇಖ್ ರಹೆ ಹೇ? ಇಂದು ಬಾಪ್ ದಾದಾ ಏನು ನೋಡ್ತಿದ್ದಾರೆ? ಆಪ್ ದೀಪಕೋಂ ಕಿ ಮಾಲಾ ದೇಖನೆ ಕೆ ಲಿಯೇ ಆಯೇ ಹೇ. ಇಡೀ ವಿಶ್ವದಲ್ಲಿ ಹೆಚ್ಚು ಕಡಿಮೆ ನಮ್ಮ ಭಾರತ ದೇಶದಲ್ಲಿ ಏನು ಮಾಡ್ತಿದ್ದಾರೆ? ಮನೆ ಮನೆಯಲ್ಲಿನೂ ದೀಪಮಾಲೆಯನ್ನು ಹಾಕ್ತಾರೆ, ದೀಪ ಹಚ್ತಾರೆ. ಆದರೆ ಬಾಬಾ ಯಾರನ್ನು ನೋಡಕ್ಕೆ ಬಂದಿದ್ದಾರೆ? ನಾವು ಆತ್ಮಗಳ ದೀಪಮಾಲೆಯನ್ನು ಬಾಬಾ ನೋಡಕ್ಕೆ ಬಂದಿದ್ದಾರೆ. जो दीपमाला का यादगार दिवस लोग मनाते हैं. ದೀಪಮಾಲಾ ನಮ್ಮ ಯಾದ್ಗಾರ್, ನಮ್ಮ ನೆನಪಿನಾರ್ಥ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಲೇಕಿನ್ ಬಾಪ್ ದಾದಾ ಚೈತನ್ಯ ದೀಪಕೋಂ ಕಿ ಮಾಲಾ ಕೋ ದೇಖ್ ರಹೆ ಹೇ. ಇಡೀ ವಿಶ್ವ ಆ ಸ್ಥೂಲ ದೀಪಗಳನ್ನು ನೋಡಿದರೆ ಶಿವಬಾಬಾ ನಾವು ಆತ್ಮಗಳ ದೀಪಗಳನ್ನು ಬಾಬಾ ನೋಡ್ತಿದ್ದಾರೆ. आप सभी भी जब दीपमाला के दिन जगे हुए दीपकों को देखते हो तो देखते हुए यह खुशी होती है कि हमारी ही यादगार मना रहे हैं. ಬಾಬಾ ಹೇಳ್ತಾರೆ, ತಮಗೆಲ್ಲರಿಗೂ ಈ ದೀಪಮಾಲೆಯ ದಿವಸವನ್ನು ನೋಡ್ತಿದ್ರೆ, ಈ ದೀಪಗಳನ್ನು ನೋಡ್ತಿದ್ರೆ ನಿಮಗೆ ಖುಷಿ ಅನ್ನಿಸ್ತಿದೆಯಲ್ಲ ಅಂತ ಕೇಳ್ತಾರೆ ಬಾಬಾ. ಇದೆಲ್ಲ ಯಾರ್ದಿದು? ನಮ್ಮದೇ ನೆನಪಿನಾರ್ಥವಾಗಿ ಇವರೆಲ್ಲ ಆಚರಣೆ ಮಾಡ್ತಿದ್ದಾರೆ ಅನ್ನೋ ಖುಷಿ ನಿಮ್ಮಲ್ಲಿದೆ ಏನು ಅಂತ ಕೇಳ್ತಾರೆ ಬಾಬಾ. ಜೈಸೆ ಜಗಾ ಹುआ दीपक प्यारा लगता है, वैसे अपनी यादगार को देख स्मृति आने से आप सभी भी विश्व के बाप और सारे विश्व के आत्माओं को प्यारे लगते हो. ಬಾಬಾ ಹೇಳ್ತಾರೆ, ಹೇಗೆ ಜಗಾ ಹುआ ದೀಪಕ್, ಹಚ್ಚಿದಂಥ ದೀಪ ನೋಡಿ ಏನು ಅನ್ನಿಸ್ತದೆ ನಮಗೆ? ದೀಪ ಯಾಕೆ ಹಚ್ತಾರೆ? ಆ ದೀಪ ಹಚ್ಚಿದ ತಕ್ಷಣ ಏನೋ ಒಂದು ಅದರಲ್ಲಿ ಖುಷಿ ಸಿಗ್ತದೆ ನಮಗೆ. ಬರೀ ದೀಪ, ಅದು ಯಾವುದು? ಸ್ಥೂಲ ದೀಪ. ಎಣ್ಣೆ ಬತ್ತಿ ದೀಪ ನೋಡಿದ್ರೇ ಅಷ್ಟು ಖುಷಿ ಆಗ್ತದೆ. ಬಾಬಾ ಹೇಳ್ತಾರೆ, आगे हुए जगे हुए दीपकों को देखते हो तो देखते हुए यह खुशी होती है कि हमारी यादगार मना रहे हैं. ಇದು ನಮ್ಮ ನೆನಪಿನಾರ್ಥವಾಗಿ ಅವ್ರು ಏನು ಮಾಡ್ತಾರೆ? ಆಚರಣೆ ಮಾಡ್ತಾರೆ. ವೈಸೆ ಅಪ್ನಿ ಯಾದ್ಗಾರ್ ಕೋ ದೇಖ್ ಸ್ಮೃತಿ ಆನೆ ಸೆ, ತಮ್ಮ ನೆನಪಿನಾರ್ಥವಾಗಿ ಆಚರಣೆ ಮಾಡ್ತಿದ್ದಾರೆ ಅನ್ನೋ ಸ್ಮೃತಿ ಬರೋದ್ರಿಂದ ಆಪ್ ಸಭಿ ಭಿ, ತಾವೆಲ್ಲರೂ ಕೂಡ ವಿಶ್ವದ ತಂದೆ ಮತ್ತು ಸಾರೆ ವಿಶ್ವಕ್ಕೆ ಆತ್ಮಾಂಕೋ, ತಂದೆಗೆ ಮತ್ತು ಇಡೀ ವಿಶ್ವದ ಆತ್ಮಗಳಿಗೆ ನೀವು ಬಹಳ ಪ್ರೀತಿಯವರಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. ಬರೀ ಸ್ಥೂಲ ದೀಪನೇ ಖುಷಿ ಆಗ್ತದೆ ಅವ್ರಿಗೆ. ಇನ್ನು ನೀವು ಚೈತನ್ಯ ದೀಪ, ನಾನು ಚೈತನ್ಯ ದೀಪ ಅನ್ನೋ ಸ್ಮೃತಿ ನಿಮಗಿದ್ರೆ ಬಾಬಾರು ಖುಷಿ ಪಡ್ತಾರೆ, ಇಡೀ ವಿಶ್ವದ ಆತ್ಮಗಳು ಕೂಡ ನಿಮ್ಮನ್ನು ನೋಡಿ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ ಬಾಬಾ. तो आज यादगार रूप को प्रत्यक्ष रूप में देखने आए हैं. ಬಾಬಾ ಹೇಳ್ತಾರೆ, ಇಂದು ನೆನಪಿನಾರ್ಥ ರೂಪದಲ್ಲಿ ಪ್ರತ್ಯಕ್ಷ ರೂಪವನ್ನು ನೋಡೋಕೆ ಬಂದಿದ್ದೀರಲ್ಲ. ಮಾಲಾ ಮೇ ಏಕ್ ದಾನಾ ನಹಿ ಹೋತಾ ಹೇ, ಅನೇಕೋಂ ಕಿ ಮಾಲಾ ಬನ್ತಿ ಹೇ. ಮಾಲೆ, ದೀಪ ಮಾಲಾ ಅಂತಂದ್ರೆ ಒಂದೇ ದೀಪ ಇರೋದಿಲ್ಲ, ಅನೇಕ ಹಾಕಿದಾರಲ್ಲ ಹೊರಗಡೆ, ಮಾಳ ಅಂತ ಹಾಕಿದ್ದಾರೆ, ಎಲ್ಲರ ಮನೆ ಮೇಲೆ ಹಾಕಿದ್ದಾರೆ ನೋಡಿ. ಈಗ ಬಹಳಷ್ಟು ದೀಪಗಳಿರ್ತವೆ ಅಂತ ಹೇಳ್ತಾರೆ ಬಾಬಾ. अगर एक दीपक अलग जगा हुआ हो तो उसको दीपक की माला नहीं कहेंगे. ಒಂದೇ ದೀಪ ಹಚ್ಚಿದರೆ ಅದಕ್ಕೆ ದೀಪ ಮಾಲೆ ಅಂತ ಹೇಳೋದಿಲ್ಲ. ಮಾಲಾ ಅಂತಂದ್ರೇನು? ಬಹಳಷ್ಟು ಮಣಿಗಳಿರಬೇಕಲ್ಲ, ಅದಕ್ಕೆ ಮಾಲೆ ಅಂತ ಹೇಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ,
तो ऐसे ही अनेक दीपक जगे हुए माला के रूप में दिखाई देते हैं. ಅದಕ್ಕೆ ಬಹಳಷ್ಟು ದೀಪಗಳನ್ನು ಹಾಕಿ ಅದನ್ನು ಮಾಲಾ ರೂಪದಲ್ಲಿ ತೋರಿಸ್ತಾರೆ. तो हर एक अपने को इस दीप माला के बीच पिरोया हुआ जगा हुआ दीपक समझते हो. ಪಾಪ ಕೇಳ್ತಿದ್ದಾರೆ, ಇವತ್ತೇನು ಸಮ ನಮ್ಮ ದೀಪದ ಮಾಲೆ ನೋಡಬೇಕು, ನಾ ಮಾಲೆನಲ್ಲಿದ್ದೀನೇನು ಅಂತ ಚೆಕ್ ಮಾಡ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಹಾಗಾದರೆ ಪ್ರತಿಯೊಬ್ಬರು ತಮ್ಮನ್ನು ಈ ದೀಪಮಾಲೆಯ ನಡುವೆ ನಾನು ತಿರುಗ್ತಾ ಇದ್ದೀನೇನು, ನಾನು ತಿರುಗ್ತಾ ಇದ್ದೀನಿ ಅಂತಂದ್ರೆ ಏನು, ಜಗಾ ಹೂವ ಅಂದರೆ ಬೆಳಗಿದಂಥ ದೀಪ ಅಂತ ಹೇಳ್ತಾರೆ ಬಾಬಾ. वा आप लोग भी अनेक जगे हुए दीपकों की माला को देखते हुए हर्षित होते हो. ನಾನೂ ಒಂದು ಆತ್ಮ ಜ್ಯೋತಿ ಇದ್ದೀನಿ ಅಂತ ನಶೆ ಇದೆಯೋ ಅಥವಾ ಹೊರಗಿನ ಮಾಲೆಗಳನ್ನು ನೋಡಿ ಖುಷಿ ಪಡ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಹೆಂಗೆ ಖುಷಿ ಪಡಬೇಕು? ಹೊರಗಿನ ದೀಪ ನೋಡಿ ಖುಷಿ ಆಗಬೇಕು, ನಾವೆಲ್ಲ ಆತ್ಮಗಳು ದೀಪಮಾಲಾ ಅಂತ ಖುಷಿ ಇರಬೇಕು ಅಂತ ಕೇಳ್ತಾರೆ ಬಾಬಾ. आज दीपमाला के दिन आप सभी ने दीपावली मनाई. ನೀವೂ ಕೂಡ ದೀಪಾವಳಿ ಆಚರಣೆ ಮಾಡ್ತಿದ್ದೀರಾ. आज विशेष रूप से दीपावली मनाई. यूँ तो सदैव जगे हुए दीपक हो. ನೀವಂತೂ ಎಲ್ಲರೂ ಜಗೆ ಹುए ಬೆಳಗುತ್ತಿರುವಂತಹ ದೀಪ ಆಗಿದ್ದೀರಾ. लेकिन जब विशेष यादगार का दिवस होता है तो विशेष आत्माओं को क्या करना चाहिए. ಆದರೆ ಯಾವಾಗ ವಿಶೇಷ ನೆನಪಿನ ಅರ್ಥವಾದಂಥ ದಿನ ಇರ್ತದೋ ಆ ವಿಶೇಷ ಆತ್ಮಗಳು ಏನು ಮಾಡ್ತಾರೆ, ಆತ್ಮಾವಂಕೋ ಆ ಆತ್ಮಗಳಿಗೆ ಕ್ಯಾ ಕರ್ನಾ ಚಾಹಿಯೇ ಏನು ಮಾಡಬೇಕು. ವಿಶೇಷ ಆತ್ಮಾಯೇ ಜೋ ವಿಶೇಷ ರೂಪ ಸೆ ನಿಮಿತ್ತ ಬಂತೆ ಹೇ. ಯಾರು ವಿಶೇಷ ಆತ್ಮಗಳು ವಿಶೇಷ ರೂಪದಿಂದ ನಿಮಿತ್ತ ಆಗಿರ್ತಾರೋ ಉನ್ಹೋಂಕೋ ವಿಶೇಷ ಸರ್ವಿಸ್ ಕ್ಯಾ ಕರ್ನಿ ಹೇ. ಅವ್ರಿಗೆ ವಿಶೇಷವಾದ ಸೇವೆ ಏನು ಮಾಡಬೇಕು. ವಿಶೇಷ ಆತ್ಮಾओं ತೋ ಅನ್ಯ ಸೆ ವಿಶೇಷ ಕಾರ್ಯ ಕರ್ನಾ ಹೇನಾ. ವಿಶೇಷ ಆತ್ಮಗಳಿಗೆ ವಿಶೇಷವಾದ ಬೇರೆ ಕಾರ್ಯನೇ ಮಾಡಬೇಕಾಗ್ತದೆ. ಕ್ಯೋಂಕಿ ಯಾಕಂತಂದರೆ ಜೋ ಅನ್ಯ ಆತ್ಮಾಯೇ ಭೀ ಕರ್ ಸಕ್ತಿ ಹೇ ಅವ್ರು ಕರ್ ರಹಿ ಹೇ. ಬೇರೆ ಎಲ್ಲ ಆತ್ಮಗಳು ನೀವೂ ಕೂಡ ಮಾಡ್ಬೋದು, ಮಾಡಲಿಕ್ಕೆ ಸಾಧ್ಯ ಇದೆ. ಲೇಕಿನ್ ವಹ ಕಿಯಾ ತೋ ಬಾಕಿ ಫರ್ಕ್ ಕ್ಯಾ ಹುವಾ. ನೀವು ಮಾಡ್ತೀರಾ, ಅವ್ರ ನಿಮಿತ್ತ ಆದರೂ ಅವರು ಮಾಡ್ತಾರೆ, ಏನು ವ್ಯತ್ಯಾಸ ಇದೆ. विशेष आत्माओं को विशेष कार्य करना है. बाप दादा विशेष दिनों पर विशेष रूप से बच्चों की और भक्तों की तीनों ही रूप से सेवा करते हैं. ನೋಡ್ರಿ ಬಾಬಾ ಹೇಳ್ತಾರೆ, ಬಾಪ್ ದಾದಾ ವಿಶೇಷ ದಿನಗಳಲ್ಲಿ ವಿಶೇಷ ರೂಪದಿಂದ ಬಚ್ಚೋಂಕಿ ಮಕ್ಕಳ ಮತ್ತು ಭಕ್ತರ तीनों ही रूप से सेवा करते हैं. ಮೂರು ರೂಪದಲ್ಲಿ ಬಾಬಾನೇ ಏನು ಮಾಡ್ತಾರೆ, ಬಾಪ್ ದಾದಾ ಸೇವೆ ಮಾಡ್ತಾರೆ. विशेष आत्माओं को खास अपने यादगार के दिन साक्षात्कार मूर्त बन साक्षात बाप दादा समान आत्माओं के प्रति अपनी कल्याण की भावना से अपने रूहानी स्नेह के स्वरूप से अपने सूक्ष्म शक्तियों द्वारा आत्माओं में बल भरना चाहिए. ಬಾಬಾ ಹೇಳ್ತಾರೆ ಏನು ಮಾಡಬೇಕು. ವಿಶೇಷ ಆತ್ಮಾಂಕೋ ಖಾಸ್ ವಿಶೇಷ ಆತ್ಮಗಳಿಗೆ ಖಾಸಾಗಿ ಅಪ್ನೇ ಯಾದ್ಗಾರ್ ಕೆ ದಿನ್, ಆ ಯಾದಗಾರ ನೆನಪಿನ ಅರ್ಥ ದಿನಗಳಿರ್ತಾವಲ್ಲ, ಆಚರಣೆಗಳಿವೆ. ಎದಕ್ಕೆ ಆಚರಣೆಗಳು? ನಾವೇನೇನು ಸಂಗಮಯುಗದಲ್ಲಿ ಪುರುಷಾರ್ಥ ಮಾಡಿದ್ದೀವಲ್ಲ ಇದರ ನೆನಪಿನ ಅರ್ಥವಾಗಿ ಹಬ್ಬಗಳಿದಾವು ಅಂತ ಹೇಳ್ತಾರೆ ಬಾಬಾ. ಅದು ಯಾದ್ಗಾರ್ ದಿನ ಆಗಿರ್ತದೆ, ಸಾಕ್ಷಾತ್ಕಾರ ಮೂರ್ತ ಆಗಿರ್ತದೆ. ಸಾಕ್ಷಾತ್ ಬಾಪ್ ದಾದಾ ಸಮಾನ ಆತ್ಮಗಳ ಪ್ರತಿಯಾಗಿ ಕಲ್ಯಾಣದ ಭಾವನೆಯಿಂದ ಎಲ್ಲ ಆತ್ಮಿಕ ಸ್ನೇಹ ಸ್ವರೂಪದಿಂದ ತಮ್ಮ ಸೂಕ್ಷ್ಮ ಶಕ್ತಿಗಳ ಮುಖಾಂತರ ಆತ್ಮಗಳಲ್ಲಿ ಶಕ್ತಿಯನ್ನು ತುಂಬಬೇಕು ಅಂತ ಹೇಳ್ತಾರೆ ಬಾಬಾ. ಈಗ ಅವರೆಲ್ಲ ಆಚರಣೆ ಮಾಡ್ತಿದ್ದಾರೆ, ನಾವಿಲ್ಲಿ ಕುತ್ಕೊಂಡು ಏನು ಮಾಡಬೇಕು? ಇವತ್ತು ನರಕ ಚತುರ್ದಶಿಯ ಆಚರಣೆ ಮಾಡ್ತಾರೆ. ನರಕ ಚತುರ್ದಶಿ ಅಂತಂದ್ರೆ ಏನು? ನರಕಾಸುರನ್ನು ಸಾಯಿಸಿ, ದೀಪ ಅಂದರೆ ವಿಕಾರಗಳನ್ನು ಸಾಯಿಸಿ, ಆತ್ಮನಲ್ಲಿನ ವಿಕಾರಗಳನ್ನು ಸಾಯಿಸಿ ಆತ್ಮಜ್ಯೋತಿಯನ್ನು ಬೆಳಗಿಸಿದಂಥ ಇವತ್ತು ದಿನ. ಇನ್ನು ನಾಳೆ ಲಕ್ಷ್ಮೀ ಪೂಜೆ, ನಾಡಿದ್ದು
ಬಲಿಪಾಡ್ಯ, ಈ ಥರ ಇವೆಲ್ಲ ಏನಾಗಿದ್ದಾವೆ ನಮ್ಮ ಯಾದ್ಗಾರದ ವಿಶೇಷವಾದ ದಿನಗಳು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ. ಈ ದಿನದಲ್ಲಿ ನಾವೆಲ್ಲ ಭಕ್ತರಿಗೆ ಏನು ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ. जैसे अव्यक्त रूप में बाप दादा चारों ओर बच्चों की सेवा करते हैं, ಹೇಗೆ ಬ್ರಹ್ಮ ಬಾಬಾ ಅವ್ಯಕ್ತ ಆಗಿ 4 ಕಡೆ ಮಕ್ಕಳ ಸೇವೆ ಮಾಡ್ತಿದ್ದಾರಲ್ಲ ಬಾಬಾ, ವಹ ಸಮಜ್ತೆ ಹೇ ಕಿ ಬಾಪ್ ದಾದಾ ನೇ ಮೇರೆ ಸೆ ಮುಲಾಕಾತ್ ಕಿ. ಅವರೆಲ್ಲ ತಿಳ್ಕೊತಾರೆ ಬಾಪ್ ದಾದಾ ನನ್ನನ್ನು ಭೇಟಿ ಮಾಡಿದರು, ಮೇರಿ ಯಾದ್ ಕಾ ರೆಸ್ಪಾನ್ಸ್ ದಿಯಾ, ನಾನು ನೆನಪು ಮಾಡ್ತಿದ್ದೆ, ಬ್ರಹ್ಮ ಬಾಬಾ ಎದುರುಗಡೆ ಬಂದರು, ಸಾಕ್ಷಾತ್ಕಾರ ಆದರು. ಮೇರಿ ಯಾದ್ ಕಾ ಪ್ರತ್ಯಕ್ಷ ಫಲ ಮೈನೆ ಅನುಭವ ಕಿಯಾ, ನನ್ನ ನೆನಪಿನ ಪ್ರತ್ಯಕ್ಷ ಫಲವನ್ನು ನಾನು ಅನುಭವ ಮಾಡಿದೆ. ಅಥವಾ ಭಕ್ತ ಭೀ ಅನುಭವ ಕರ್ತೆ ಹೇ, ಭಕ್ತರು ಕೂಡ ಅನುಭವ ಮಾಡ್ತಾರೆ. ಹೇಗೆ ಅಂದರೆ ಯಾರು ಗಣಪತಿ ಪೂಜೆ ಮಾಡ್ತಾರೋ ಗಣಪತಿ ಸಾಕ್ಷಾತ್ಕಾರ ಆಗ್ತದೆ, ಇದೆಲ್ಲ ನಡೀತಿರ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಹಮಾರೆ ಪ್ಯಾರ್ ವ ಭಾವನಾ ಕ ಫಲ್ ಭಗವಾನ್ನೇ ಪೂರಾ ಕಿಯಾ. ನಮ್ಮದು ಭಾವನೆಯ ಫಲ ಭಗವಂತ ಏನು ಮಾಡಿದ, ಪೂರ್ಣ ಮಾಡಿದ ಅಂತ ಹೇಳ್ತಾರೆ. ಯಹ ಅನುಭವ ಪ್ರಾಕ್ಟಿಕಲ್ ರೂಪ ಮೇ ಹೋತಾ रहता है, ಈ ಅನುಭವ ಪ್ರಾಕ್ಟಿಕಲ್ನಲ್ಲಿ ಆಗ್ತಾ ಇರ್ತದೆ. ऐसे विशेष आत्माओं को अपने ಅವ್ಯಕ್ತ ಸ್ಥಿತಿ ಮೇ, ಬಾಬಾ ಹೇಳ್ತಾರೆ, ಹೀಗೆ ವಿಶೇಷ ಆತ್ಮಗಳು ತಮ್ಮ ಅವ್ಯಕ್ತ ಸ್ಥಿತಿನಲ್ಲಿ ಅಪನೇ ರುಹಾನಿ ಲೈಟ್, ತಮ್ಮ ಆತ್ಮಿಕ ಪ್ರಕಾಶ ಮತ್ತು ಶಕ್ತಿಯ ಸ್ಥಿತಿಯ ಮುಖಾಂತರ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿ ಏಕ್ ಸ್ಥಾನ ಪರ್ ರಹತೆ ಹುಯೆ, ಇಲ್ಲೇ ಕೂತ್ಕೊಂಡು ಒಂದೇ ಸ್ಥಾನದಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಚಾರೋ ಓರ್ अलौकिक रूहानी सर्विस की भावना और वृत्ति द्वारा सर्विस करनी चाहिए. ಇಲ್ಲೇ ಕೂತ್ಕೊಂಡು ನಮಗೆ ಎಲ್ಲಿ ಇಷ್ಟ ಅದನೋ ಅಲ್ಲಿ ಹೋಗಿ ಸೇವೆ ಮಾಡಬೇಕು ಅಂತಾರೆ ಬಾಬಾ. ಇಲ್ಲೇ ಕೂತ್ಕೊಂಡು ನಾವು ಮೌಂಟ್ ಅಬುದೊಳಗೆ ಹೋಗಿ ಸೇವೆ ಮಾಡಬೇಕು. 4 ಧಾಮ್ ಅಡ್ಡಾಡಿಸ್ತಾರಲ್ಲ, ಎದಕ್ಕದು 4 ಧಾಮ್ ಯಾಕೆ ಹೋಗಿ ನಾವಲ್ಲಿ, ಯಾಕಂದರೆ ಅಲ್ಲಿ ಬಹಳಷ್ಟು ಜನ ಬರ್ತಿರ್ತಾರೆ, ಅದರ ಅನುಭವ ಮಾಡ್ತಿರ್ತಾರೆ. ನಾವು ಹೋಗಿ ಅಲ್ಲಿ ಶಾಂತಿ ಸ್ತಂಭನಲ್ಲಿ, ಹಿಸ್ಟ್ರಿ ಹಾಲ್ನಲ್ಲಿ, ಬಾಬಾನ ಕಮರ, ಕುಟೀರ, ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಯೋಗ ಮಾಡಿದರೆ ಅಲ್ಲಿ ವೈಬ್ರೇಷನ್ಸ್ ಏನಾಗ್ತವೆ, ಪಾಸಿಟಿವ್ ಆಗ್ತವೆ. ಅಂದರೆ ಇಲ್ಲೇ ಕೂತ್ಕೊಂಡು ನಾವು ಎಲ್ಲಿ ಸೇವೆ ಮಾಡಬೇಕು ಅನ್ನಿಸ್ತದೋ, ಮೊನ್ನೆ ಹೇಳಿದ್ರಲ್ಲ ಬಾಬಾ ಸರ್ಚ್ ಲೈಟ್ ಹಾಕಿ ಅಂತ, ಇಲ್ಲೇ ಕೂತ್ಕೊಂಡು ಯಾವ ಆತ್ಮನನ್ನು ನಾನು ಕರ್ಕೊಂಡು ಬರಬೇಕಾಗಿದೆ ಇಲ್ಲಿ, ಆ ಆತ್ಮನಿಗೆ ಪರಮಾತ್ಮನ ಶಕ್ತಿಯ ಪ್ರಕಾಶದಲ್ಲಿ ಕೂಡಿಸ್ಬಿಡ್ಬೇಕು. ಅದಕ್ಕೇನಂತಾರೆ, ಸರ್ಚ್ ಲೈಟ್ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದೇ ಜಾಗದಲ್ಲೇ ಕೂತ್ಕೊಂಡು ನೀವು ಅವ್ರಿಗೆ ಅನುಭವ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ಇಸ್ಕೋ ಕೇತೆ ಹೇ ಬೇಹದ್ ಕಿ ಸರ್ವಿಸ್, ಇದು ಕೇಳಲಾಗ್ತದೆ ಬೇಹದ್ದಿನ ಸರ್ವಿಸ್. ऐसे अनुभव वह महसूस होना चाहिए कि मेरी प्रजा व भक्त आज विशेष रूप से यादगार के दिन मुझ विशेष आत्मा को याद कर रहे हैं. ನಿಮಗೆ ಈ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಏನು, ನನ್ನ ಪ್ರಜೆಗಳು, ನನ್ನ ಭಕ್ತರು ಈ ವಿಶೇಷ ರೂಪದಲ್ಲಿ ನನ್ನನ್ನು ನೆನಪು ಮಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ಚಾಹಿಯೇ ಕಿ इसको कहते हैं बेहद की सर्विस. ऐसे अनुभव व महसूस होना चाहिए कि मेरी प्रजा व भक्त आज विशेष रूप से यादगार के दिन मुझ विशेष आत्मा को याद कर रहे हैं. ನನ್ನ ನೆನಪು ಮಾಡ್ಲಿಕ್ಕತ್ತಾರಂತ ಅನಿಸ್ಬೇಕು ನಮಗೆ. ಈಗ ನಾಳೆ ಲಕ್ಷ್ಮೀ ಪೂಜೆ ಮಾಡ್ತಾರಂತಂದ್ರೆ ಯಾರನ್ನು ಪೂಜೆ ಮಾಡ್ಲಿಕ್ತಾರವರು, ನನ್ನ ಪೂಜೆ ಮಾಡ್ಲಿಕ್ತಾರೆ. ನನ್ನ ಪೂಜೆ ಮಾಡಾಕತ್ತಾರಂತಂದ್ರೆ ನಾವೇನು ಮಾಡಬೇಕು, ಅವ್ರಿಗೇನು ಬೇಕೋ ಅದನ್ನು ನಾನು ಕೊಡಬೇಕಲ್ಲ. ಕೊಡಬೇಕು ಅಂತಂದರೆ ನಾನು ಮೊದಲು ನನ್ನಲ್ಲಿ ಅದೇನಿರಬೇಕು, ಸ್ಟಾಕ್ ಇರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, अल्पकाल के रिद्धि सिद्धि वाले एक स्थान पर रहते हुए अपने भक्तों को अपने रूप का प्रत्यक्ष साक्षात्कार करा सकते हैं, तो क्या विशेष आत्माएं अपने लाइट और माइट द्वारा भक्तों को व प्रजा को अपनी सेवा द्वारा ಅನುಭವ ನಹಿ ಕರಾ ಸಕ್ತೆ ಹೇ. ಹೊರಗಡೆ ರಿದ್ಧಿ ಸಿದ್ಧಿಯವ್ರು ಏನು ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ. ಅವರು ಅಲ್ಲೇ ಕೂತ್ಕೊಂಡು ತಪಸ್ಸು ಮಾಡಿ ತಮಗೆ ಯಾರಿಗೆ ಏನು ಬೇಕೋ ಅಲ್ಲಿ ಮಾಡ್ತಾರೋ. ಹೇಳ್ತಾರಲ್ಲ ಭಾನಾಮತಿ ಅಂತೆಲ್ಲ ಎಲ್ಲ ಇದಾವಲ್ಲ,
ಕ್ಯಾರ್ ಬಿತ್ತು, ಅದು ಬಿತ್ತು, ಏನೇನು ಹೇಳ್ತಾರಲ್ಲ, ಮತ್ತು ಅವ್ರಿಗೆ ಅಷ್ಟು ಶಕ್ತಿ ಇದೆ. ಇನ್ನು ನೀವು ಅಂತಾರೆ ಬಾಬಾ, ನಿಮಗೆಷ್ಟು, ನೀವು ವಿಶೇಷಾತ್ಮಗಳು, ನಿಮ್ಮದು ಉದ್ದೇಶ ಏನಿದೆ ಶ್ರೇಷ್ಠ ಇದೆ. ಅವ್ರ ಉದ್ದೇಶ ಅಂತೂ ಶ್ರೇಷ್ಠ ಇರೋದಿಲ್ಲ ಅವ್ರದ್ದು. ಅಂದರೂ ಅವ್ರು ಏನು ಮಾಡ್ತಾರೆ, ಸಿದ್ಧಿ ಮಾಡ್ಕೋತಾರೆ. ನಿಮ್ಮದು, ನೀವು ಅವ್ರಿಗಿಂತ ಶ್ರೇಷ್ಠ ಆತ್ಮಗಳು, ನಿಮ್ಮ ಗುರಿ ಶ್ರೇಷ್ಠ, ಶುದ್ಧ ಭಾವ, ಗುರಿ ಎಲ್ಲ ನೀವು ಮಾಡಲಿಕ್ಕಾಗೋದಿಲ್ಲೇನೋ ಅಂತಾರೆ ಬಾಬಾ. ಇಲ್ಲೇ ಕೂತ್ಕೊಂಡು ಎಲ್ಲ ಆತ್ಮಗಳಿಗೂ ಶಕ್ತಿಯನ್ನು ಕೊಡಬೇಕಾಗ್ತದೆ, ಮಾಡೋಕ್ಕಾಗೋದಿಲ್ಲೇನೋ ಅಂತ ಕೇಳ್ತಾರೆ ಬಾಬಾ. जो जब ऐसे विशेष यादगार के दिन आते हैं तो विशेष आत्माओं को ऐसी विशेष सर्विस पर अनुभव करना चाहिए. ಬಾಬಾ ಹೇಳ್ತಾರೆ, ಜಬ್ ಐಸೆ ವಿಶೇಷ ಯಾದಗಾರ್ ಕೆ ದಿನ್, ಇಂಥ ಒಂದು ವಿಶೇಷ ನೆನಪಿನ ದಿನ ಬರ್ತದೆ. ತೊ ವಿಶೇಷ ಆತ್ಮಾಂಕೋ, ನೀವು ವಿಶೇಷ ಆತ್ಮಗಳು, ವಿಶೇಷ ಸೇವೆಯ ಅನುಭವ ಆಗಬೇಕು ನಿಮಗೆ ಅಂತ ಹೇಳ್ತಾರೆ ಬಾಬಾ. ಐಸೆ ಸರ್ವಿಸ್ ಕಿ, ಇಂಥ ಸರ್ವಿಸ್ ಮಾಡಿದ್ದೀರಾ, ಅಚ್ಛಾ ಯಹ ರಹಿ ಸರ್ವಿಸ್, ಈ ಸರ್ವಿಸ್ ಉಳಿದಿದೆ ಅಂತ ಹೇಳ್ತಾರೆ ಬಾಬಾ. ಯಾವ ಸರ್ವಿಸ್ಸು? ಮೌಂಟ್ ಅಬುದೊಳಗೆ ಕೂತ್ಕೊಂಡು ಇಡೀ ವಿಶ್ವದ ಸೇವೆ ಮಾಡಬೇಕು. ಈಗ ಅದೆಲ್ಲ ಮಾಡಿದ್ದಾಯಿತು, ಬ್ರಹ್ಮ ಭೋಜನ್ ಸೇವಾ ಮಾಡಿದ್ದಾಯಿತು, ಆ ಸೇವಾ ಮಾಡಿದ್ದಾಯಿತು, ಬಿಲ್ಡಿಂಗ್ ಸೇವಾ ಮಾಡಿದ್ದಾಯಿತು, ಸ್ಥೂಲ ಸೇವೆಗಳನ್ನೆಲ್ಲ ಮಾಡಿದ್ದಾಯಿತು, ವಾಣಿ ಸೇವಾ ಮಾಡಿದ್ದಾಯಿತು, ಪಾಠ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು. ಇನ್ನು ಉಳಿದಿದ್ದ ಸೇವೆ ಯಾವುದಂತಾರೆ ಬಾಬಾ? ಇಲ್ಲೇ ಕೂತ್ಕೊಂಡು, ಅಂದರೆ ನೀವು ಎಲ್ಲಿದ್ದೀರೋ ಅಲ್ಲೇ ಕೂತ್ಕೊಂಡು ಏನು ಮಾಡಬೇಕು, ಎಲ್ಲಿ ಬೇಕಾದಲ್ಲಿ 4 ಕಡೆಗೆ ಹೋಗಿ ಏನು ಮಾಡಿಬರ್ಬೇಕು, ನೀವು ಸೇವೆ ಮಾಡಬೇಕು. ಇದಕ್ಕೆ ಹೇಳ್ತಾರೆ ಬೇಹದ್ದಿನ ಸರ್ವೀಸ್. ಈ ಸೇವೆ ಉಳಿದಿದೆ. और दीपावली के दिन अपने प्रति विशेष अटेंशन रहा. ಈ ದೀಪಾವಳಿಯ ದಿವಸ ಅಪ್ಪನೇ ಪ್ರತಿ, ನಿಮ್ಮ ಪ್ರತಿ ವಿಶೇಷ ಗಮನ ಇದೆ ಏನು, ನಿಮ್ಮ ಮೇಲೆ ನಿಮಗೆ ಗಮನ ಇದೆ ಏನು. ನಾವೆಲ್ಲ ಏನು ಮಾಡ್ತೀವಿ, ಬೇರೆಯವ್ರ ಮೇಲೆ ಭಾಳ ಗಮನ ಕೊಟ್ಟಿರ್ತೀವಿ ನಾವು. ಯಾರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ತಿಂತಾರೆ, ಏನು ಉಣ್ತಾರೆ. ಆದರೆ ಬಾಬಾ ಹೇಳ್ತಿರೋದು, ಈ ದಿನ, ಈ ದೀಪಾವಳಿ ದಿನ ನಿಮ್ಮ ಮೇಲೆ ನಿಮಗೆ ಹೆಚ್ಚು ಅಟೆನ್ಷನ್ ಕೊಟ್ಟಿದ್ದೀರೇನು. आज के दिन अपने आत्मा के संस्कारों में सदा के लिए परिवर्तन लाने का विशेष अटेंशन दिया. ದೀಪಾವಳಿ ಅಂದ್ರೇನು? ಪರಿವರ್ತನೆ ಆಗಬೇಕೀಗ, ಹೊಸ ವರ್ಷ. ಈಗ ವ್ಯವಹಾರ ಬಿಸ್ನೆಸ್ ಮಾಡೋರಿಗೆ ದೀಪಾವಳಿ ಅಮಾವಾಸ್ಯೆ ದಿನ ಏನದು? ಹೊಸ ವರ್ಷ ಅಲ್ಲ, ಎಲ್ಲ ಚೇಂಜ್ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ನೀವು ಅಂದ್ಕೊಂಡಿರೇನು, ನಾನಾತ್ಮನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ದಿನ ಇದು ಅಂತ ಏನಾದರೂ ಅಟೆನ್ಷನ್ ಕೊಟ್ಟಿದ್ದೀರೇನು. जब यादगार रूप में आज का दिन पुराने खाते ख़त्म करने की ರೀತಿ ಬಾಬಾ ಹೇಳ್ತಾರೆ, ನಿಮ್ಮ ಯಾದಗಾರ್ ರೂಪದಲ್ಲಿ ಇವತ್ತು ಹಳೆಯ ಖಾತೆಯನ್ನು ತೆಗೆದೇನು ಮಾಡ್ತಾರೋ, रूप में चलता रहा है, वह अवश्य प्रैक्टिकल रूप में आप आत्माओं ने किया है. ಅವ್ರೇನು ಮಾಡ್ತಾರೆ, ನಾಳೆಗೆಲ್ಲ ಇವತ್ತೇ ಕಾಣಿಸ್ತದೆ, ಹಳೆಯ ಖಾತೆ ಎಲ್ಲ ತೆಗಿತಾರೆ, ಕ್ಲೋಸ್ ಮಾಡ್ತಾರೆ. ಭಾಷೆ ಮರು ದಿವಸ ಏನು ಮಾಡ್ತಾರೆ, ಎಲ್ಲ ಹೊಸ ಖಾತೆ ಶುರು ಆಗ್ತದೆ. ಹಾಗೆ ನಿಮ್ಮದು ಅಂತ ಹೇಳ್ತಾರೆ ಬಾಬಾ. ಜಬ್ ಯಾದಗಾರ್ ರೂಪ ಮೇ, ನಿಮ್ಮ ಯಾದಗಾರ್ ರೂಪದಲ್ಲಿರುವಂಥದ್ದು, ಯಾಕೆ ನೀವು ಪರಿವರ್ತನೆ ಆದ್ರಿ ಅಲ್ಲ, ಹಳೆಯ ಸಂಸ್ಕಾರಗಳ ಖಾತೆಯನ್ನು ಏನು ಮಾಡಿದ್ರಿ ಬಿಟ್ಟು ಹೊಸ ಸಂಸ್ಕಾರಗಳ ಖಾತೆ ಓಪನ್ ಮಾಡಿದ್ದೀರಲ್ಲ, ಅದಕ್ಕೆ ನಿಮ್ಮ ಯಾದಗಾರದ ಮೇಲೇ ಆ ಹಬ್ಬ ಇದೆ ಅಂತ ಹೇಳ್ತಾರೆ ಬಾಬಾ. तो आज के दिन अपने पुराने संस्कारों का जरा भी रहा हुआ खाता ख़त्म किया. ಇವತ್ತು ದೀಪಾವಳಿ ಹಬ್ಬ, ಏನಾದರೂ ಹಳೆಯ ಸಂಸ್ಕಾರಗಳು ಇದ್ದರೆ ಅವನೇನು ಮಾಡ್ಬೇಕಂತಾರೆ ಬಾಬಾ, ನಾಶ ಮಾಡಬೇಕು, ಖತಮ್ ಮಾಡಬೇಕು. ಹಳೆಯ ಸಂಸ್ಕಾರಗಳಂದ್ರೆ ಏನು? ಇವೆ ಮೋಹ, ಲೋಭ, ಇನ್ನು ಅಲ್ಲಲ್ಲೆಲ್ಲ ಸಿಕ್ಕಾಕ್ಕೊಂಡಿರೋದು, ಬಂಧನ. ಇದನ್ನೇನು ಮಾಡಬೇಕು, ಖತಮ್ ಮಾಡಬೇಕು. ಖತಮ್ ಕರ್ನೆ ಕೆ ಪೆಹಲೆ ಅಪ್ನೆ ಖಾತೆ ಕೋ ಚೆಕ್ ಕಿಯಾ ಜಾತಾ ಹೈ. ಏನು ಖತಮ್ ಮಾಡೋದು, ಏನು ಖತಮ್ ಮಾಡೋದಂತ ಗೊತ್ತಿರಬೇಕಲ್ಲ. ಮೊದಲು ಹಳೆಯ ಸಂಸ್ಕಾರಗಳು ನನ್ನಲ್ಲಿ ಏನದಾವಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗೆ ಅವನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. रिजल्ट निकाली जाती है. ऐसे आप सभी ने अपना पोता मेल चेक किया.
ನಿಮ್ಮದು ಬಾಬಾ ಹೇಳ್ತಾರಲ್ಲ ಚಾರ್ಟ್ ಇಡು ಅಂತ, ಚಾರ್ಟ್ ಚೆಕ್ ಮಾಡ್ಕೊಂಡಿದ್ದೀರಿ. ऐसे आप सभी ने अपना पोता मेल ಚೆಕ್ किया, क्या ಚೆಕ್ करना है? ಚೆಕ್ ಮಾಡಿದ್ರಿ? ಏನು ಚೆಕ್ ಮಾಡಿದ್ರಿ? आज के दिन तक जो भी पुरुषार्थ चला उसकी रिज़ल्ट अब तक किन बातों में और किस परसेंटेज में सफलता मूर्त बने? ಏನು ಚೆಕ್ ಮಾಡ್ಕೊಳ್ಬೇಕು? ಇವತ್ತಿನ ತನ ನೀವೇನು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಆ ರಿಸಲ್ಟ್ನಲ್ಲಿ ಇವತ್ತಿನ ತನ ಯಾವ ಮಾತುಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಸಫಲತಾ ಮೂರ್ತ ಆಗಿದ್ದೀರಿ? ಕ್ರೋಧ ಮೇಲೆ ಸಫಲತೆ ಆಗಿದೆಯಾ? ಕ್ರೋಧನೇ ಬರೋದಿಲ್ಲ, ಒಟ್ಟ ಬರ್ತೈತಿ ಅಂದ್ರೆ ಇನ್ನ ಸಫಲತಾ ಮೂರ್ತ ಆಗಿಲ್ಲ. ಲೋಭದ ಮೇಲೆ ಸಫಲತೆ ಆಗಿದೆಯಾ? ಲೋಭದ ಮೇಲೆ ಅಂದರೆ ಬೇಕು 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 ಮಾಡೋದಿಲ್ಲ, ಅದನ್ನು ವ್ಯವಹಾರ ಮಾಡೋದಿಲ್ಲ, ಆದರೆ ಇನ್ನಿಷ್ಟು ಬೇಕು ಬೇಕು ಬೇಕಂತೆಲ್ಲ ಒಳಗೇನು ತಡಪ್ಪದಲ್ಲ, ಅದು ನಾಶ ಮಾಡಿರೇನು? ಮೋಹ, ಎಲ್ಲರ ಮೇಲೆ ಮೋಹ ಹೋಗಿದೇನು? ಎಲ್ಲೆಲ್ಲಿ ಬಂಧನ ಇಟ್ಕೊಂಡಿದ್ದೀರೇನು? ಇವನ್ನೆಲ್ಲ ಏನು ಮಾಡಂತಾರೆ ಬಾಬಾ? ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪರ್ಸೆಂಟೇಜ್ ನಾನು ಅದರಲ್ಲಿ ಸಫಲತೆ ಆಗಿದ್ದೀನಿ. ಪೆಹಲೆ ಅಪನೆ ಮನಸಾ ಸಂಕಲ್ಪೋಂಕೋ, ಮೊದಲೇನು ಚೆಕ್ ಮಾಡ್ಕೊತಾರೆ ಬಾಬಾ? ಸಂಕಲ್ಪ ಏನೇನು ಬರ್ಲಿಕ್ಕತ್ತಾವು ಚೆಕ್ ಮಾಡ್ಕೊರಿ. ಯಾವಾಗಲೂ ಶುದ್ಧ ಸಂಕಲ್ಪಗಳೇ ಇದ್ದಾವ? ಯಾವಾಗಲೂ ದಾನ ಮಾಡ್ತಕ್ಕಂಥ ಸಂಕಲ್ಪ ಇದೆಯಾ? ಅದನ್ನು ಚೆಕ್ ಮಾಡ್ಕೊಳ್ಳಿ. पोता मेल को चेक करो कि अब तक संपूर्ण श्रेष्ठ संकल्पों के पुरुषार्थ में कहाँ तक सफलता आई है? ಬಾಬಾ ಕೇಳ್ತಿದ್ದಾರೆ, ಇಲ್ಲಿ ತನಕ ಸಂಪೂರ್ಣ ಶ್ರೇಷ್ಠ ಸಂಕಲ್ಪ, ಒಂದು ಸಂಕಲ್ಪನೇ ಏನಿರಂಗಿಲ್ಲ, ವ್ಯರ್ಥ ಅಂತೂ ಹೋಯ್ತು, ಸಾಧಾರಣ ಸಂಕಲ್ಪನೂ ಇರಂಗಿಲ್ಲ ಅಂತಾರೆ ಬಾಬಾ. ಯಾವಾಗಲೂ ಏನಿರಬೇಕು? ಶ್ರೇಷ್ಠ ಸಂಕಲ್ಪ. ಇಲ್ಲೆಷ್ಟು ಪರ್ಸೆಂಟೇಜ್ ಇದ್ದೀರಿ ಅಂತಾರೆ ಬಾಬಾ. ಬೆಳಿಗ್ಗೆ ಇಲ್ಲಿ ಅಮೃತ ವೇಳೆದಾಗ ಕೂತಾಗ 1-2 ತಾಸು ಶ್ರೇಷ್ಠ ಸಂಕಲ್ಪ ಮಾಡಿ ಮತ್ತು ಮುಂದೆ 22 ತಾಸು ಹೆಂಗಿದ್ದೀರಿ, ಎಷ್ಟು ಪರ್ಸೆಂಟೇಜ್ ಇದ್ದೀರಿ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸಫಲತಾ ಆಯಿ ಹೇ, ಸಂಕಲ್ಪಗಳ ಮೇಲೆ ಸಫಲತೆ ಬಂದಿದೆಯಾ? ವ್ಯರ್ಥ ಸಂಕಲ್ಪೋ ವಾ ವಿಕಲ್ಪೋಂಕೆ ಊಪರ್ ಕಹಾ ತಕ್ ವಿಜಯಿ ಬನೆ ಹೇ? ನೋಡ್ರಿ, ಸಂಕಲ್ಪಗಳಲ್ಲಿ ಏನೇನಿದಾವೆ? ವ್ಯರ್ಥ ಸಂಕಲ್ಪ ಮತ್ತು ವಿಕಲ್ಪಗಳು. ವಿಕಲ್ಪಗಳಂದರೆ ಕೆಟ್ಟ ಸಂಕಲ್ಪಗಳು, ವ್ಯರ್ಥ ಅಂದರೆ ಸುಮ್ಮನೆ ಅವ್ರದ್ದು ಇವ್ರದ್ದು ಮಾತಾಡ್ಕೋತ ಕೊಡೋದು. ಇವೆಷ್ಟು ಪರ್ಸೆಂಟೇಜ್ನಲ್ಲಿ ಇದ್ದೀರಿ ಅಂತಾರೆ, ಎಷ್ಟು ವಿಜಯ ಆಗಿದ್ದೀರಾ ಅವುಗಳ ಮೇಲೆ? ವಾಣಿ ದ್ವಾರ ಕಹಾ ತಕ್ ಆತ್ಮಾओं को बाप का परिचय दे सकते हो? ನಿಮ್ಮ ಮಾತುಗಳಲ್ಲಿ ತಂದೆಯ ಪರಿಚಯ ಎಷ್ಟು ಕೊಟ್ಟಿದ್ದೀರಾ? ಕಿತನಿ ಆತ್ಮಾओं को बाप की स्नेही व सहयोगी बना सकते हैं? ಎಷ್ಟು ಆತ್ಮಗಳನ್ನು ಇಲ್ಲಿ ಕರ್ಕೊಂಬಂದಿದ್ದೀರಾ? ಕೇಳ್ತಾರೆ ಬಾಬಾ. ವಾಚಾ ಮೇ ಕಹಾ ತಕ್ ರುಹಾನಿಯತ್ವ ಅಲೌಕಿಕತಾ ವ ಆಕರ್ಷಣ ಆಯಿ ಹೇ? ನಿಮ್ಮ ಮಾತುಗಳು ಸಹಿತ ರುಹಾನಿಯತ್ತಿರಬೇಕು ಅಂತಾರೆ ಬಾಬಾ. ಸಂಕಲ್ಪ ಶ್ರೇಷ್ಠ ಇದ್ದು ಅಂದರೆ ಆಟೋಮೆಟಿಕ್ಕಾಗಿ ಮಾತುಗಳು ಕೂಡ ಏನು ಬರ್ತವೆ? ಶ್ರೇಷ್ಠ ಬಂದೇ ಬರ್ತಾವೆ. ಅದನ್ನು ಹೇಳ್ತಾರೆ ಬಾಬಾ. ಆ ಮಾತುಗಳಲ್ಲಿ ಎಷ್ಟೊಂದು ಆತ್ಮೀಯತೆ ಇತ್ತು, ಆತ್ಮೀಕತೆ ಇತ್ತು, ಅಲೌಕಿಕತೆ ಇತ್ತು, ಎಷ್ಟು ಆಕರ್ಷಣೆ ಇತ್ತು. ಐಸೆ ಹಿ ಕರ್ಮಣ ದ್ವಾರ ಸದಾ ನ್ಯಾರೆ ಅವ್ರ ಪ್ಯಾರೆ. ಹೀಗೇನೆ ಕರ್ಮದ ಮುಖಾಂತರ ಯಾವಾಗಲೂ ಭಿನ್ನ ಇರಬೇಕು. ಆ ಕರ್ಮಕ್ಕೆ ಅಂಟುಕೊಂಡು ಕರ್ಮ ಮಾಡಬೇಡಿ. ಅಂಟುಕೊಂಡು ಕರ್ಮ ಮಾಡಿದ್ರೆ ಏನಾಗುತ್ತೆ? ವಜ್ಜು ಹೋಗ್ತದೆ, ಭಾರ ಆಗ್ತದೆ, ಬಂಧನ ಆಗ್ತದೆ. ಭಿನ್ನಾಗಿ ಇದನ್ನು ಯಾರು ಮಾಡಿಸ್ಲಿಕ್ಕತ್ತಾರ? ಬಾಬಾ ಮಾಡಿಸ್ಲಿಕ್ಕತ್ತಾರ. ಆವಾಗ ನೀವೇನಾಗ್ತೀರ? ಪ್ಯಾರ ಆಗ್ತೀರ. ಅಲೌಕಿಕ, ಪ್ಯಾರ, ನ್ಯಾರ, ಅಸಾಧಾರಣ ಕರ್ಮ. ನಿಮ್ಮ ಕರ್ಮ ಹೆಂಗಿರಬೇಕು? ಅಸಾಧಾರಣ ಕರ್ಮ ಇರಬೇಕು. ಕಹಾ ತಕ್ ಕರ್ ಸಕ್ತೆ ಹೇ? ಈ ಥರ ಎಷ್ಟು ಮಾಡ್ತಿದ್ದೀರಾ? ಕರ್ಮೋಮೆ ಕಹಾ ತಕ್ ಕರ್ಮಯೋಗಿ ಕಾ? ಕರ್ಮದಲ್ಲಿ ಕರ್ಮಯೋಗಿ ಆಗಿದ್ದೀರೇನು? ಕರ್ಮಯೋಗಿ ಆಗಬೇಕು ಅಂದರೆ ಯೋಗಯುಕ್ತ ಇರಬೇಕು, ಯುಕ್ತಿಯುಕ್ತ ಇರಬೇಕು, ಸ್ನೇಹಯುಕ್ತ ಇರಬೇಕು. ಈ ಐಸಾ ರೂಪ್ ಲಾಯಾ ಹೇ? ಕರ್ಮ ಹೆಂಗೆ ಮಾಡ್ತಿದ್ದೀರಿ ನೀವು? ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ? ಯೋಗಯುಕ್ತ, ಯುಕ್ತಿಯುಕ್ತ, ಸ್ನೇಹಯುಕ್ತ. ಮತ್ತಿದೊಂದು ಹೇಳಿದ್ರು ಬಾಬಾ ಇವತ್ತು. ಕರ್ಮ ಒಬ್ಬರೇ ಮಾಡ್ತಿರೋದಿಲ್ಲ, ಎಲ್ಲರ ಜೊತೆ ಮಾಡ್ತಿರ್ತೀವಿ. ಎಲ್ಲರ ಜೊತೆ ಸ್ನೇಹ ಇಟ್ಕೊಂಡು ಯೋಗಯುಕ್ತ ಆಗಿ ಆ ಕರ್ಮವನ್ನು ಯುಕ್ತಿಯುಕ್ತ ಆಗಿ ಎಷ್ಟು ಮಾಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ.
अपने संस्कारों और स्वरूपों में अर्थात सूरत में कहाँ तक बाप समान आकर्षण रूप, स्नेही रूप, ಸಹಯೋಗಿ ರೂಪ ಬನೆ. ತಮ್ಮ ಸಂಸ್ಕಾರಗಳನ್ನು ಮತ್ತು ಸ್ವರೂಪದಲ್ಲಿ ಸಂಸ್ಕಾರದಲ್ಲಿ ಅರ್ಥಾತ್ ಸೂರತ್ ಅಂದರೆ ಮುಖಚರ್ಯದಿಂದ ಎಲ್ಲಿಯವರೆಗೂ ತಂದೆಯ ಸಮಾನ ಆಕರ್ಷಣ ರೂಪ, ಸ್ನೇಹ ರೂಪ ಮತ್ತು ಸಹಯೋಗಿ ರೂಪ ಆಗಿದ್ದೀರಿ ಅಂತ ಕೇಳ್ತಾರೆ ಬಾಬಾ. ಬಾಬಾ ಎಲ್ಲರಿಗೂ ಸ್ನೇಹಿಯಾಗಿದ್ದಾರೆ, ಸಹಯೋಗಿ ಆಗಿದ್ದಾರಲ್ಲ ಬಾಬಾ. ಇದೆಲ್ಲ ಪುರುಷಾರ್ಥ ಯಾರು ಮಾಡಿಸ್ತಾರೆ? ಬಾಬಾ ಮಾಡಿಸ್ತಾರಲ್ಲ. ಹಂಗೆ ನಾವು ಎಲ್ಲರಿಗೂ ಪುರುಷಾರ್ಥ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಹೆಂಗೆ? ಯೋಗಯುಕ್ತ ಯುಕ್ತಿಯುಕ್ತ. ಬಾಬಾ ಹೇಳ್ತಾರೆ, ಐಸೆ ಅಪನಾ ಪೋತಾ ಮೇಲ್ ಚೆಕ್ ಕರ್ನೇಸೆ, ಈ ಥರ ನಾ ಮಾಡ್ಲಿಕ್ಕತ್ತಿದ್ದೀನೇನು ಅಂತ ನನ್ನ ದಿನಚರ್ಯವನ್ನು ಚೆಕ್ ಮಾಡೋದ್ರಿಂದ ಅಬ್ ತಕ್ ಜೋ ಕಮಿ ವ ಕಮ್ಜೋರಿ ರಹ ಗಯಿ ಹೇ, ನಾವು ಈ ಥರ ಚೆಕ್ ಮಾಡಿಕೊಂಡ್ರೆ ನನ್ನಲ್ಲಿ ಏನು ಕಮ್ಮಿ ಕಮ್ಜೋರಿ ಇದೆ ಅಂತ ಗೊತ್ತಾಗ್ತದೆ. ಉಸ್ಕೋ ಸಮಾಪ್ತ ಕರ್, ಅದನ್ನೆಲ್ಲ ಸಮಾಪ್ತಿ ಮಾಡಿ ನಯಾ ಖಾತಾ ಶುರು ಕರ್ ಸಕೆಂಗೆ, ಆವಾಗ ನೀವು ಹೊಸ ಖಾತೆಯನ್ನು ಶುರು ಮಾಡಲಿಕ್ಕಾಗ್ತದೆ. ಐಸಾ ಅಪನಾ ಪೋತಾ ಮೇಲ್ ಚಕ್ಕರೋ. ಪೋತಾ ಮೇಲ್ ಚಕ್ಕರೋ 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 ಅಂತಂದ್ರೆ ಏನೋ ಹಾಳಿಯೊಳಗೆ ಬರ್ತಿದ್ದಲ್ಲ. ಬೆಳಗ್ಗೆ ಎದ್ದೋ ಇಲ್ಲೋ, ಅಮೃತ ವೇಳೆ ಎದ್ದೋ ಇಲ್ಲೋ, ಎಷ್ಟು ಗಂಟೆ ಯೋಗ ಮಾಡಿದೆ, ಅದು ಹಂಗಲ್ಲ ಅಂತಾರೆ ಬಾಬಾ. ಸಂಸ್ಕಾರಗಳ ಚೆಕ್ಕಿಂಗ್ ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಕೇತೆ ಹೇ ದೀಪಾವಳಿ ಮನಾನ. ದೀಪಾವಳಿ ಹಬ್ಬ ಮಾಡೋದಂದ್ರೆ ಹಿಂಗೆ ನಮ್ಮದು. ಬಾಬಾನ ಮಕ್ಕಳು ದೀಪಾವಳಿ ಆಚರಣೆ ಮಾಡೋದಂದ್ರೆ ಹೆಂಗೆ, ಇದ್ರದ್ದೆಲ್ಲ ಲೆಕ್ಕಾಚಾರ ಮಾಡಬೇಕು ಇವತ್ತು ಕೂತ್ಕೊಂಡು. ಅವರೆಲ್ಲ ಏನೇನೋ ಮಾಡ್ತಾರೆ, ಸ್ಥೂಲದ ಮಾಡ್ತಾರೆ. ನಾವು ನನ್ನ ಒಳಗಿನ ಖಾತೆ ಚೆಕ್ಕಿಂಗ್ ಮಾಡ್ಕೋಬೇಕು. ಅಥವಾ अपने को ಸಂಪೂರ್ಣ बनाने का ದೃಢ ಸಂಕಲ್ಪ करना ही मनाना है. ಒಂದು ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಬೇಕು. ದೀಪಾವಳಿ ಮಾಡೋದು ಅಂತಂದ್ರೇನು, ಸಂಪೂರ್ಣ ಆಗಬೇಕು ಅನ್ನೋ ದೃಢ ಸಂಕಲ್ಪ ಮಾಡೋದಕ್ಕೇ ಏನಂತ ಹೇಳ್ತಾರೆ ದೀಪಾವಳಿ ಹಬ್ಬ ಮಾಡೋದು. तो ऐसे दीपावली मनाई है कि सिर्फ मिलन मनाया. ಇಂಥ ದೀಪಾವಳಿ ಹಬ್ಬ ಮಾಡಿದ್ರು ಅಥವಾ ಬಾಬಾನ ಮುಂದೆ ಕೂತ್ಕೊಂಡು ಮಿಲನ್ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಅಂದರೆ ಇದು ಅವ್ಯಕ್ತ ಮುರಳಿ ಅಂದರೆ ಮಿಲನ್ ವಾಣಿ ಇದು. तो ऐसे दीपावली मनाई है कि सिर्फ मिलन मनाया. मिलन मनाने का यादगार माला के रूप में है, लेकिन दृढ़ संकल्पों का यादगार दीपक के ज्योति रूप का है. ಬಾಬಾ ಹೇಳ್ತಾರೆ, ಮಿಲನ ಮಾಡತಕ್ಕಂಥ, ಮಿಲನ ಆಚರಣೆ ಮಾಡುವ ಯಾದ್ಗಾರ ಏನಾಗಿದೆ, ಮಾಲಾ ರೂಪದಲ್ಲಿ ಹಾಕಿದಾರೋ. ಮತ್ತು ದೃಢ ಸಂಕಲ್ಪದ ನೆನಪಿನ ಅರ್ಥ ಏನು, ದೀಪಕಕ್ಕೆ ಜ್ಯೋತಿ ರೂಪಕ. ಒಂದೊಂದು ದೀಪ ಹಚ್ತಾರಲ್ಲ, ದೀಪಮಾಲ ಬೇರೆ, ಒಂದೊಂದು ದೀಪ ಹಚ್ಚೋದಂದ್ರೆ ಏನು, ನಾನು ಒಂದು ಆತ್ಮ ಏನು ಬೆಳಗೋದು. ಬಾಬಾ ಹೇಳ್ತಾರೆ, ತೋ ದೋನೋ ರೂಪ ಸೇ ಮನಾಯ. ನಯೇ ವಸ್ತ್ರ ಪೇನೆ. ಹಬ್ಬಕ್ಕೇನು ಮಾಡ್ತೀವಿ, ಹೊಸ ಬಟ್ಟೆ ಹಾಕೋತೀವಿ. ಆತ್ಮಕೋ ನಯಾ ಚೋಲ ಕಿಸ್ ಆಧಾರ ಸೆ ಮಿಲ್ತಾ ಹೇ. ಆತ್ಮನಿಗೆ ಹೊಸ ಬಟ್ಟೆ, ದೇಹ ಅಂದ್ರೇನು ಬಟ್ಟೆ, ಹೊಸ ಬಟ್ಟೆ ಯಾವುದರ ಆಧಾರದ ಮೇಲೆ ಸಿಗ್ತದೆ? ನಾವೇನೋ ದುಡ್ಡು ಕೊಟ್ಟು ಹೋಗಿ ಹೊಸ ಬಟ್ಟೆ ತೊಗೊಂಡು ಬರ್ತೀವಿ. ಆದರೆ ಈ ಬಟ್ಟೆ, ದೇಹ ಅನ್ನೋ ಬಟ್ಟೆ ಆತ್ಮನಿಗೆ ಯಾವ ಆಧಾರದ ಮೇಲೆ ಸಿಗ್ತದೆ? ಸಂಸ್ಕಾರೋं के आधार से मिलता है. ಈ ದೇಹ ಸಂಸ್ಕಾರಗಳ ಆಧಾರದ ಮೇಲೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಆತ್ಮ के जैसे संस्कार होते हैं उस प्रमाण ही चोला तैयार होता है. ಆತ್ಮನ ಸಂಸ್ಕಾರ ಹೇಗೆಯೋ ಅದರ ಆಧಾರವಾಗಿ ನಮ್ಮದು ದೇಹ ಅನ್ನೋ ಬಟ್ಟೆ ತಯಾರಾಗ್ತದೆ. तो नया चोला व नए वस्त्र कौन से पहनेंगे. ಬಾಬಾ ಹೇಳ್ತಾರೆ, ನಯ ಹೊಸ ದೇಹ ಹೊಸ ವಸ್ತ್ರ ಯಾವ್ದು ಹಾಕ್ಕೊಳ್ತೀರಾ? ಆತ್ಮ ಮೇ ನಯೇ ಯುಗ ಕೆ ಸಂಸ್ಕಾರ व नए युग के स्थापक बाप जैसे संपूर्ण संस्कारों को धारण करना, यही नए वस्त्र पहनाना है. ಯಾವ ವಸ್ತ್ರ ಹಾಕ್ಕೋಬೇಕಂತೇಳಿ ಬಾಬಾ? ಹೊಸ ಸಂಸ್ಕಾರಗಳು, ಹೊಸ ಯುಗದ ಸಂಸ್ಕಾರಗಳು, ಹೊಸ ಯುಗದ ಸ್ಥಾಪಕ. ಬಾಬಾ ಏನು
ಸಂಪೂರ್ಣ ಸಂಸ್ಕಾರಗಳನ್ನು ಧಾರಣೆ ಮಾಡಂತ ಹೇಳ್ತಾರಲ್ಲ, ಅದಕ್ಕೆ ಹೊಸ ವಸ್ತ್ರ ಅಂತ ಹೇಳ್ತಾರೆ ಬಾಬಾ. ಅದನ್ನು ತೊಟ್ಕೋಬೇಕು. ಏನು ತೊಟ್ಕೋಬೇಕಂತ ಹೇಳಿದ್ರು ಬಾಬಾ? ಹೊಸ ಸಂಸ್ಕಾರಗಳ ಬಟ್ಟೆ ವಸ್ತ್ರವನ್ನು ಹಾಕ್ಕೋಬೇಕು. ಶರೀರ ಮೇ ನಯೇ ವಸ್ತ್ರ ಭಲೆ ಕಿತನೆ ಭೀ ಪೇನೋ, ಎಷ್ಟೇ ಹೊಸ ಬಟ್ಟೆ ಹಾಕ್ಕೊಡ್ರಿ ಶರೀರದ ಮೇಲೆ, ಲೇಕಿನ್ ಆಜ್ ಕಿ ಪುರಾನಿ ದುನಿಯಾ ಕಿ ನಯಿ ವಸ್ತು ಭೀ ನಯಿ ದುನಿಯಾ ಕೆ ಆಗೆ ಪುರಾನಿ ಹೇ. ನೀವಂಥ ಹೊಸ ಬಂದು ಹಾಕ್ಕೊಳ್ರಿ, ಆ ಹೊಸ ಬಟ್ಟೆನೂ ಏನಿದೆ ಹಳೆ ಜಗತ್ತಿಂದದು. ಹೊಸ ಬಟ್ಟೆ ತೊಗೊಂಡು ಬರ್ತೀವಿ ಖರೆ, ಆದರೆ ಆ ಹೊಸ ಬಟ್ಟೆ ಹಳೆ ಜಗತ್ತಿಂದಿದೆ ಅಂತ ಹೇಳ್ತಾರೆ ಬಾಬಾ. ಆದರೆ ಹೊಸ ಜಗತ್ತಿನ ಎದುರುಗಡೆ ಆ ಹೊಸ ಬಟ್ಟೆನೂ ಕೂಡ ಏನಿದೆ ಹಳೆದೇ ಇದೆ. ಕ್ಯೋಂಕಿ ಜಡೀಭೂತ ಅವಸ್ಥಾ ಕೋ ಪ್ರಾಪ್ತ ಹೋ ಚುಕೆ ಹೇ. ಬಾಬಾ ಹೇಳ್ತಾರೆ, ಇಸ್ಲಿಯೇ ನಯೇ ವಸ್ತ್ರ ಪೆಹನೋ ತೋ ಭೀ ನಯೇ ನಹಿ ಕಹೆಂಗೆ. ಹೊಸ ಬಟ್ಟೆ ಹಾಕ್ಕೊಂಡ್ರು ಆ ಹೊಸ ಬಟ್ಟೆಗೆ ಹೊಸದು ಅಂತ ಹೇಳೋದಿಲ್ಲ. ಸತೋ ಪ್ರಧಾನ್ ದುನಿಯಾ ಮೇ ಹಿ ಸಬ್ ಕುಚ್ ನಯಾ ಹೇ. ಸತೋ ಪ್ರಧಾನ್ ದುನಿಯಾ ಅಂದರೆ ಯಾವುದು? ಸತ್ಯುಗದ ಅಲ್ಲಷ್ಟೇ ಹೊಸದು ಅಂತ ಹೇಳ್ತಾರೆ ಬಾಬಾ. ಸತೋ ಪ್ರಧಾನ್ ದುನಿಯಾ ಮೇ ಹಿ ಸಬ್ ಕುಚ್ ನಯಾ, ಎಲ್ಲವೂ ಹೊಸದು ಸತ್ಯುಗದಲ್ಲಿ. ಇಲ್ಲಿ ಎಲ್ಲನೂ ಹಳೆದೆ. ಹೊಸದಂತ ಕಣ್ಣಿಗೆ ಕಾಣಿಸಿದ್ರು ಅದು ಹಳೆದೆ. ಅಸಾರ್ ಹೇ. ಇವತ್ತೆಲ್ಲ ನೋಡ್ತಿದ್ದೀವಲ್ಲ, ಹಿಂದೆಲ್ಲ ಬಟ್ಟೆಗಳು ಹೆಂಗಿರ್ತಿದ್ವು ಅಂದರೆ 2 ವರ್ಷ ಆದರೂ ಹೊಸಗತೆನೇ ಇರ್ತಿದ್ದು. ಇವತ್ತು ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರೂ ಒಂದು 2-3 ಸರ್ತಿ ತೊಳೆದು ಹಾಕಿದರೆ ಮುಗಿದು ಹೋತು. ಹೆಂಗಿದಾವೆ ಬಟ್ಟೆಗಳೆಲ್ಲ ಹಳೀ ಬಟ್ಟೆಗಂತೆ ಇದ್ದಾವೆ. ಯಾಕಂದರೆ ಅದರಲ್ಲಿ ಕ್ವಾಲಿಟಿನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದು ನಿಮಗೆ ಹೊರಗಡೆ ಕಣ್ಣಿಗೆ ಹೊಸದು ಕಾಣಿಸಿದ್ರು ಕೂಡ ಅದೇನಿದೆ ಹಳೆದಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ನಯಾ ವಸ್ತ್ರ ಅರ್ಥಾತ್ ಅಪನಿ ಆತ್ಮಕ್ಕೆ ನಯೇ ಸಂಸ್ಕಾರ. ಹೊಸ ವಸ್ತ್ರ ಅಂದರೆ ಏನಂತ ಹೇಳ್ತಾರೆ ಬಾಬಾ? ತಮ್ಮ ಹೊಸ ಸಂಸ್ಕಾರಗಳು ಆಗಿವೆ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಸಂಸ್ಕಾರ ಧಾರಣ ಕರ್ನಾ ಹೇ. ಅವ್ರು ಕ್ಯಾ ಕರೆಂಗೆ? ಬಾಬಾ ಹೇಳಿದರು, ದೀಪಾವಳಿಗೆ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅಂದರೆ ಏನರ್ಥ? ಹೊಸ ಸಂಸ್ಕಾರಗಳನ್ನು, ಶ್ರೇಷ್ಠ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳೋದು ಅಂತ ಹೇಳಿದರು ಬಾಬಾ. ಮತ್ತಿನ್ನೇನು ಮಾಡೋದು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जब नए संस्कार धारण कर लिए हैं तो पोता मेल रखने से ಪೋತಾಯಿ ಹೋ ಜಾಯಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ಹೊಸ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡು ಸಲುವಾಗಿ ನಾವೇನಿಟ್ಟಿದ್ದೀವಿ? ಡೈರಿ ಇಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ಪೋತಾಯಿ ಕರ್ತೆ ಹೇ ತೋ ಜೋ ಭೀ ಗಂದಗಿ ವ ಕೀಟಾಣು ಹೋತೆ ಹೇ ವಹ ಸ್ವತಃ ಹಿ ಖತಮ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ, ಎಹಿ ಪೋತಾಯಿ ಅಂದರೆ ಸ್ವಚ್ಛ ಮಾಡೋದು. ದೀಪಾವಳಿಗೆ ಏನು ಮಾಡ್ತಾರೆ? ಮನೆ ಸ್ವಚ್ಛ ಮಾಡ್ತಾರೆ. ಯಾಕೆ ಸ್ವಚ್ಛ ಮಾಡ್ತಾರೆ? ಏನಾದರೂ ವೇಸ್ಟ್ ಇದ್ದರೆ, ಏನಾದರೂ ಉಪಯೋಗ ಇಲ್ಲದಿದ್ದರೆ, ಏನಾದರೂ ಹಳೇದಿದ್ದರೆ ಅದನ್ನೇನು ಮಾಡ್ತೀವಿ? ಸ್ವಚ್ಛ ಮಾಡ್ತೀವಿ, ಒಗೆದು ಬಿಡ್ತೀವಲ್ಲ. ಹಾಗೆ ಹೇಳ್ತಾರೆ ಬಾಬಾ ಇಲ್ಲಿನೂ ಕೂಡ, ಯಹಿ ಪೋತಾಯಿ ಅರ್ಥಾತ್ ಸಫಾಯಿ ಸ್ವಚ್ಛತಾ ಹೇ. जैसे पोताई करते हैं तो जो भी गंदगी व कीटाणु होते हैं वह स्वतः ही ಖತಮ್ ಹೋ ಜಾತೆ ಹೇ. ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಅಲ್ಲಿದೆಲ್ಲ ಹೊಲಸು ಕೀಟಾಣು ಅವು ಎಲ್ಲ ಹೋಗಿಬಿಡ್ತವೆ. ತೋ ಜಬ್ ಐಸಾ ಪೋತಾ ಮೇಲ್ ಚೆಕ್ ಕರೆಂಗೆ ತೋ ಜೋ ಭೀ ಕಮ್ಜೋರಿ ಹೋಗಿ. ಹೆಂಗೆ ಕಾಂಟ್ರಾಸ್ಟ್ನಾಗ ಹೇಳ್ತಾರೆ ನೋಡಿ ಬಾಬಾ, ಸ್ಥೂಲಕ್ಕೆ ಅಲೌಕಿಕ್ಕೆ. ಹಾಗೇನೆ ನಿಮ್ಮದು ಪೋತಾ ಮೇಲ್, ನಿಮ್ಮ ದಿನಚರ್ಯ, ನಿಮ್ಮ ಡೈರಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ತದೆ ನನ್ನಲ್ಲಿ ಏನು ಕಮ್ಜೋರಿ ಇದೆ, ಏನು ವೀಕ್ನೆಸ್ ಇದೆ. ನಮ್ಮೊಳಗೂ ಕೀಟಾಣುಗಳಿದಾವಲ್ಲ. ಯಾವ ಕೀಟಾಣು ಇದ್ದಾವೋ? ಜರ್ಬ್ಸ್ ಅಂತ ಹೇಳ್ತೀವಿ. ಅವು ಹೆಂಗಿರ್ತಾವೆ? ಭಾಳ ಸೂಕ್ಷ್ಮ ಇರ್ತಾವೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಂಗೆ ನನ್ನೊಳಗೂ ಏನಿದಾವೆ? ನನಗೇ ಗೊತ್ತಿಲ್ಲಾರಂಥ ಕಮ್ಜೋರಿ ಸಂಸ್ಕಾರಗಳು ಎಲ್ಲಿದ್ದಾವೋ? ಒಳಗಡೆ ಇದ್ದಾವೆ. ನಮಗೆ ಗೊತ್ತಿರೋದಿಲ್ಲ ಏನದ ಅಂಥೇಳಿ. ಅದನ್ನು ಚೆಕ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಸ್ವತಃ ಹಿ ಖತಮ್ ಹೋ ಜಾಯೇಗಿ. ಎಷ್ಟೆಷ್ಟು ಚೆಕ್ ಮಾಡ್ಕೊಳ್ಳೋದು ಹೋಗ್ತಾ ಹೋದಂಗೆ ಖತಮ್ ಆಗ್ತದೆ. ಏಕ್ ದೋ ಮೇ ಅಪ್ನೆ ಮಧುರ ಬೋಲ್ ಸೆ ಲೇನ್ ದೇನ್ ಕ್ಯಾ ಕರೆಂಗೆ. ಬಾಬಾ ಹೇಳ್ತಾರೆ,
ಏಕ್ ದೋ ಮೇ ಮಧುರ ಬೋಲ್ಸೆ, ಪರಸ್ಪರರಲ್ಲಿ ಮಧುರ ಮಾತಿನಿಂದ ಲೇನ್ದೇನ್ ಕ್ಯಾ ಕರೆಂಗೆ, ಕೊಡೋದು ತಗೊಳ್ಳೋದು ಏನು ಮಾಡ್ತೀರಾ. जैसे दीपावली पर एक दो से खर्चा लेते हैं ना, आप लोग एक दो में कौन सी खर्ची देंगे. ದೀಪಾವಳಿ ಹಬ್ಬದಲ್ಲಿ ಇವ್ರು ಕೊಡಿಸೋದು ಅವ್ರು ಕೊಡಿಸೋದು ಇದೆಲ್ಲ ನಡೀತಿರ್ತದಲ್ಲ, ಹಂಗೆ ನೀವೂ ಕೂಡ ಇಲ್ಲಿ ಏನು ಖರ್ಚು ಮಾಡಬೇಕು. ಆಪ್ಕೆ ಪಾಸ್ ಕೌನ್ ಸಿ ಚೀಜ್ ಹೇ ಜೋ ಏಕ್ ದೋ ಕೋ ಖರ್ಚಾ ದೇಂಗೆ, ನಿನ್ನ ಹತ್ರ ಏನಿದೆಯೋ ಅದನ್ನು ಇನ್ನೊಬ್ರಿಗೆ ಕೊಡ್ತೀಯೇನು. ಏನು ಕೊಡೋದು ನಾವಿಲ್ಲೇ, ಒಬ್ರಿಗೊಬ್ರು ಏನು ಕೊಡೋದು ಇಲ್ಲೇ ನಾವು ಹೇಳ್ತಾರೆ ಬಾಬಾ, ಸ್ನೇಹಕ್ಕೆ ಖರ್ಚ. ನೀನು ನನಗೆ ಸ್ನೇಹ ಕೊಡಬೇಕು, ನಾನು ನಿನಗೆ ಸ್ನೇಹ ಕೊಡಬೇಕು. स्नेही तो एक दो के सदा के लिए हो कि आज के दिन ಖಾಸ್ ಸ್ನೇಹಿ ಬನೆಂಗೆ. ಸ್ನೇಹಿ ಅಂತೂ ಒಬ್ರಿಗೊಬ್ರು ಇದ್ದೀರಾ, ಆದರೆ ಇವತ್ತು ಖಾಸಾಗಿ ಏನು ಸ್ನೇಹ ಕೊಡೋದು. ಸ್ನೇಹಿ तो हो और इसी स्नेह की निशानी एक दो के समीपता की निशानी दीपमाला कहा जाता है. ಸ್ನೇಹಿ ಇದ್ದೀರಿ, ಸ್ನೇಹಿ ಏನು ತೋರಿಸ್ತದಂತಂದರೆ ಒಬ್ರಿಗೊಬ್ರು ನೀವು ಅವ್ರಿಗೆ ಸ್ನೇಹ, ಇವ್ರಿಗೆ ಸ್ನೇಹ, ಹಿಂಗೆ ಸ್ನೇಹ ಕೊಟ್ಕೊಂತ ಹೋದಾಗ ಅದೇನಾಗ್ಬಿಡ್ತದೆ, ಮಾಲೆ ಆಗಿಬಿಡ್ತದೆ, ದೀಪಮಾಲ ಆಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಶೇಷ ದಿನೋ ಪರ್ ವಿಶೇಷ ಖರ್ಚ ಕೌನ್ ಸಿ ದೇನಿ ಹೇ. ವಿಶೇಷ ದಿನ ವಿಶೇಷ ಖರ್ಚ ಏನು ಮಾಡಬೇಕು, ಏನು ಕೊಡಬೇಕು. जो अब तक अपने पुरुषार्थ द्वारा सहज सफलता प्राप्त हुई हो, ಇಲ್ಲಿ ತನಕ ನೀವೇನು ಪುರುಷಾರ್ಥ ಮಾಡಿದ್ದೀರಿ, ನಿಮಗೇನು ಪ್ರಾಪ್ತಿಯಾಗಿದೆಯೋ, ವಾ ಅನುಭವ ಹುವ, ಏನು ಅನುಭವ ಆಯಿತು, ಐಸಾ ಅಪನೆ ಅನುಭವ ಕಾ ಜ್ಞಾನ ರತ್ನ. ಹೀಗೆ ನಿಮಗೇನೇನು ಯಾವ ಜ್ಞಾನ ರತ್ನದ ಅನುಭವ ಆಗಿದೆಯೋ, ಪ್ರಾಪ್ತಿಯಾಗಿದೆಯೋ, ಆ ಜ್ಞಾನರತ್ನ ಅನುಭವದ ಮುಖಾಂತರ ಪ್ರಾಕ್ಟಿಕಲ್ ಅನುಭವಿಯಾಗಿ ಅನುಭವಿ ಬನಾ ಸಕ್ತೆ ಹೋ, ಅವರನ್ನು ಕೂಡ ಆ ಜ್ಞಾನದ ಪಾಯಿಂಟ್ನಲ್ಲಿ ಅನುಭವಿಯನ್ನಾಗಿ ಮಾಡಬಹುದು. ಐಸಾ ರತನ್ ಏಕ್ ದೋ ಕೋ ಖರ್ಚಾ ಕೆ ರೂಪ್ ಮೇ ವಿಶೇಷ ರೂಪ್ ಸೇ ದೇನಾ ಚಾಹಿಯೇ. ಈ ಥರ ಈ ರತ್ನ, ಯಾವ ರತ್ನ, ಜ್ಞಾನದ ರತ್ನ. ಜ್ಞಾನದ ರತ್ನವನ್ನು ಒಬ್ಬೊಬ್ರಿಗೆ ಏನು ಮಾಡ್ತಾ ಹೋಗಿ, ಕೊಡ್ತಾ ಹೋಗಿ, ಆವಾಗ ನೀವೇನು ಮಾಡ್ದಂಗೆ ಆಗ್ತದೆ, ವಿಶೇಷ ರೂಪದಲ್ಲಿ ಕೊಟ್ಟಂಗೆ ಆಗ್ತದೆ. ಈ ದಾನ ಮಾಡಿ ಅಂತಾರೆ ಬಾಬಾ. ಸಮझा, ತಿಳಿತಾ. बाप के खजाने को अपने अनुभव द्वारा जो अपना बनाया, ऐसा अपना बनाया हुआ ज्ञान रतन एक दो को देना चाहिए. ಬಾಬಾ ಹೇಳ್ತಾರೆ, ನೀವೇನು ಬಾಬಾನ ಜ್ಞಾನರತ್ನಗಳನ್ನು ಕೇಳಿಕೊಂಡು ತಿಳ್ಕೊಂಡು ಧಾರಣ ಮಾಡಿಕೊಂಡು ಅನುಭವ ಮಾಡಿದ್ದೀರಲ್ಲ, ಅದನ್ನು ಎಲ್ಲರಿಗೂ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. जब ऐसा रतन किसको देंगे तो सदा के लिए उस आत्मा को बाप के साथ आपके दिए हुए रतन की याद जरूर रहेगी. ಅವ್ರು ನಿಮ್ಮ ನೆನಪಿಡ್ತಾರೆ, ನಮಗಿಂಥ ಜ್ಞಾನ ಹೇಳಿದ್ರಿ ಅವರು, ನಾವೇನಾದ್ವಿ, ಚೇಂಜ್ ಆದ್ವಿ, ನಾವು ಶ್ರೇಷ್ಠ ಆದ್ವಿ, ಅವರಿಂದ ಆದ್ವಿ ಅಂತ ನೆನಪಿಟ್ಕೊಳ್ತಾರೆ. तो किसको सदा के लिए ಸಂಪನ್ನ करने वाली ಖರ್ಚಾ ದೇನಿ ಚಾಹಿಯೇ. ಅದಕ್ಕೆ ಹೇಳ್ತಾರೆ ಬಾಬಾ, ಇಂಥ ಒಂದು ಆತ್ಮ ಸಂಪನ್ನ ಆಗ್ತಕ್ಕಂಥ ಖರ್ಚು ಕೊಡಿ ಅಂತ ಹೇಳ್ತಾರೆ ಬಾಬಾ. ಖರ್ಚಂದ್ರೇನು, ದಾನ ಮಾಡಿ. ಐಸೇ ದೀಪಾವಳಿ ಮನಾವು, ಎಂಥ ದೀಪಾವಳಿ ಮಾಡಿ. ಸುಮ್ಮನೆ ಅಷ್ಟು ರೊಕ್ಕ ಕೊಟ್ಟು ಸೀರೆ ಕೊಡಿಸಿದೆ, ಇಷ್ಟು ರೊಕ್ಕ ಕೊಟ್ಟು ಡ್ರೆಸ್ ಕೊಡಿಸಿದೆ, ಅದರಿಂದ ಏನಾಗ್ತದೆ, ಒಂದಿನ ಖುಷಿ, ನೆಕ್ಸ್ಟ್ ಡೇ ಅದು ಡ್ರೆಸ್ ಏನಾಯಿತು, ಮೊದಲೇ ಹಳೇದಂತ ಹೇಳಾರ ಬಾಬಾ. ಆ ಡ್ರೆಸ್ಸು ಒಂದಿನ ಆದ ಕೂಡಲೇ ಹಳೇದಾಗ್ತದೆ, ನಿಮ್ಮ ನೆನಪಿಟ್ಕೋತಾರೇನು. ಇಲ್ಲಿ ತನಕ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನೋ ಕೊಡಿಸಿದ್ದೀವಿ, ನೆನಪಿಟ್ಕೊಂಡಿದ್ದಾರೇನು ಯಾರೇ ನಮ್ಮನ್ನು? ಇಲ್ಲ. ಈ ಜ್ಞಾನ ರತ್ನಗಳನ್ನು ಕೊಟ್ಟಿದ್ದೆ ಆದರೆ ಅವರ ಜೀವನ ಬದಲಾವಣೆ ಆಯಿತು ಅಂದರೆ ಅವರು ನಮ್ಮನ್ನು ಏನು ಮಾಡ್ತಾರೆ, ನೆನಪಿಟ್ಕೊಳ್ತಾರೆ. ಇಂಥ ದೀಪಾವಳಿಯನ್ನು ಆಚರಣೆ ಮಾಡಿ, ಆಗ ಶ್ರೇಷ್ಠ ಆತ್ಮ ಆವಾಗ ಅದು ಶ್ರೇಷ್ಠ ಆಗ್ತದೆ. ಅಷ್ಟೇ ಅಲ್ಲ, ಮತ್ತು ಅದನ್ನು ಕೂಡ ಮತ್ತೇನು ಮಾಡ್ತಾ ಹೋಗ್ತದೆ, ಇನ್ನೊಂದು ಆತ್ಮವನ್ನು ಬದಲಾವಣೆ ಆಗ್ತದೆ. ಆ ಕ್ರೆಡಿಟು ನಮಗೆ ಸಿಗ್ತದೆ. ಬಾಬಾ ಹೇಳ್ತಾರೆ, ಆಜ್ಕೆ ದಿನ್, ಇದು ಹೆಂಗಿದೆ ಅಂತಂದರೆ, ಹೊರಗಡೆ ಬಿಸ್ನೆಸ್ ಮಾಡ್ತಾರೆ ನೋಡಿರಿ ಕೆಲವೊಂದಿಷ್ಟು,
ಅದೇನೋ ಮೆಂಬರ್ಶಿಪ್ ಮಾಡ್ತಾರೆ ಬಂದಿದ್ದು ನೋಡ್ರಿ. ನಾವೊಂದು ಟಿಕೆಟ್ ತೊಗೋಬೇಕು, ಹೌದಾ? ನಾನು ಡೈರೆಕ್ಟಾಗಿ ನಿಮ್ಮಿಂದ ಟಿಕೆಟ್ ತೊಗೊಂಡ್ರೆ ನಿಮಗೆ 50% ಲಾಭ. ಆಮೇಲೆ ನಾನು ಇವ್ರಿಗೊಂದು ಟಿಕೆಟ್ ಕೊಡ್ತೀನಿ, ಹೌದಾ? ನನಗೆ ಇವ್ರಿಗೆ 50% ಬರ್ತದೆ, ಇವ್ರದ್ರೊಳಗೆ ನಿಮಗೆ 25% ಬರ್ತದೆ ನಿಮಗೂ. ಅವ್ರಿಗೆ ಟಿಕೆಟ್ ಮಾರ್ತಾರೆ, ಅವರಿಂದ ಇವ್ರಿಗೆ 50% ಸಿಗ್ತದೆ, ಅವರಿಂದ ನನಗೆ 25% ಸಿಗ್ತದೆ, ಅವರಿಂದ ನಿಮಗೆ ಮತ್ತು 12.5% ಸಿಗ್ತದೆ. ಅಂದರೆ ನಿಮಗೆ ಎಷ್ಟು ಲಾಭ ಆಯಿತು? ನನ್ನ 50%, ಇವ್ರಿಗೆ 25%, ಅವ್ರಿಗೆ 12%. ಇದಿಷ್ಟು ಲಾಭ ನಿಮಗಾಗ್ತದೆ. ಇದು ಹಿಂಗಿದು. ಈಗ ನಾನು ನಿಮಗೆ ಜ್ಞಾನ ಹೇಳಿದರೆ ನನಗೆ ಲಾಭ, ಮತ್ತು ನೀವು ಅವ್ರಿಗೆ ಹೇಳ್ತೀರಿಲ್ಲ, ಅದೂ ನನಗೆ ಲಾಭ. ಅವ್ರಿಗೆ ಹೇಳ್ತಾರಿಲ್ಲ, ಅದೂ ನನಗೆ ಲಾಭ. ಹಿಂಗಿರ್ತದೆ ಇದು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಜ್ಞಾನ ಕೊಟ್ಟರೆ ಇಷ್ಟು ನಮಗೆ ಲಾಭ ಅಂದ್ರೇನು? ಆತ್ಮಗಳ ಆಶೀರ್ವಾದ ಏನಾಗ್ತದೆ, ದುವಾ ಹೆಚ್ಚಾಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ, ಆಜ್ ಕೆ ದಿನ್ ಸರ್ವಾತ್ಮ ಏ ಧನ್ ಕೆ ಪ್ಯಾಸಿ ಹೇ. ಎಲ್ಲರಿಗೂ ಏನು ದೆವ್ವ ಬಡ್ಕೊಂಡೈತಿ ಈಗ? ಹಣ 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 ಅಲ್ಲ, ಹಣ ಅಲ್ಲ. ತೋ ಐಸಿ ಪ್ಯಾಸಿ ಆತ್ಮಕ್ಕೂ ಐಸಾ ರುಹಾನಿ ಧನ್ ದೋ. ಆ ಸ್ಥೂಲ ಧನದ ಪ್ಯಾಸಿ ಏನಿದಾರಲ್ಲ, ಅಂಥ ಆತ್ಮಗಳಿಗೆ ಈ ಧನ ಕೊಡಿ. ಯಾವ ಧನ? ಜ್ಞಾನ ಧನ. ಜಿಸಸೆ ಕಭಿ ಭಿ ಆತ್ಮ ಕೋ ಧನ್ ಮಾಂಗನೆ ಕಿ ಅವಶ್ಯಕತಾ ಹಿ ನಹಿ. ಈ ಜ್ಞಾನ ನಾವು ಅವ್ರಿಗೆ ಕೊಟ್ಟದ್ದೇ ಆದರೆ ಆ ಸ್ಥೂಲ ಧನ ಬೇಕು ಬೇಕು ಅನ್ನೋದೇನಾಗ್ತದೆ? ಸ್ಟಾಪ್ ಆಗ್ತದೆ. ಯಾಕೆ? ಇದು ರುಚಿ ತಗೊಳುತ್ತೆ. ಬಾಬಾ ಹೇಳ್ತಾರೆ, ಅದು ಆ ಹಣವನ್ನು ಬೇಡ್ಕೊಳ್ಳೋದು ಬಂದಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಧನ್ ಕೌನ್ ಮಾಂಗ್ತೆ ಹೇ? ಯಾರು ಬೇಡ್ತಾರೆ ಧನ? ಭಿಕಾರಿ, ಭಿಕ್ಷುಕರೆಲ್ಲ ಬೇಡ್ಕೊಳ್ಳೋದಂದ್ರೇನು? ಭಿಕ್ಷುಕರು. ಈಗೆಲ್ಲ ಕೋಟಿಗಟ್ಟಲೆ ಆಸ್ತಿ ಅದ ಅವ್ರಿಗೆ. ಚೀಫ್ ಮಿನಿಸ್ಟರ್ಗಳಿಗೇನು ಕಡಿಮೆ ಇದೆಯಾ? ಮತ್ತೆ ಏನಿದ್ದಾರೆ ಅವರು? ಎಲ್ಲ ಮಿನಿಸ್ಟ್ರುಗಳು ಮತ್ತೆ ಎದರಿಂದ ಓಡ್ಲಿಕ್ಕತ್ತಾರೆ ಅವರು? ದುಡ್ಡಿನ ಸಲುವಾಗಿಲ್ಲ, ಅದೆಲ್ಲ ಮಾಡೋದೆ. ನಾನು ಮಿನಿಸ್ಟ್ರ್ ಆಗಬೇಕು, MLA ಆಗಬೇಕು, ಉದ್ಯಮ ಏನೇನೋ ಆಗಬೇಕು. ಎದ್ರ ಸಲುವಾಗಿ ಅದು? ಹಣನೇ. ಅದಕ್ಕೆ ಧನ್ ಕೆ ಭಿಕಾರಿ ಅಂತ ಹೇಳ್ತಾರೆ ಬಾಬಾ. ಆಜ್ ಕೆ ದಿನ್ ಆತ್ಮ ಭಿಕಾರಿ ಬಂತಿ ಹೇ, ರಾಯಲ್ ಭಿಕಾರಿ ಕಹೋ. ಅವರೆಲ್ಲ ಏನು? ರಾಯಲ್ ಭಿಕಾರಿಗಳು. ಅವ್ರು ಇಲ್ಲದೆ ಬೇಡ್ಕೊಳ್ಳೋದೇನೋ ಚಲೋ, ಇದಕ್ಕಾಗಿ ಬೇಡ್ಕೋತಿರ್ತಾರೆ. ಇವರೆಲ್ಲ ಎದಕ್ಕಾಗಿ ಬೇಡ್ಕೊಳಿರ್ತಾರ? ಹಂಗೆ ಆಗ್ತಾರೆ ಅವರು. ಅದು ಹಂಗೆ ಆಗಿಬಿಟ್ಬೇಕಾಗ್ತದೆ. ನಿಂದೇನು ಸಂಸ್ಕಾರ ಅದೋ, ಈಗ ಯಾರು ಧನ ಬೇಕು 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 ಅಂತಂದ್ರೆ ಹಿಂದೆ ಬೆನ್ನು ಹತ್ತಿರ್ತಾರೋ, ನೆಕ್ಸ್ಟ್ ಜನ್ಮದೊಳಗೆ ಅವ್ರು ಭಿಕ್ಷುಕರಾಗೆ ಹುಟ್ಟಬೇಕು. ಯಾಕಂದರೆ ಬೇಡ್ಕೊಳ್ಳುವಂಥ ಸಂಸ್ಕಾರ ಇರೋದ್ರಿಂದ ಬೇಡ್ಕೊಳ್ಳೋರೇ ಆಗೋರು. ಹಾಂ, ಬಾಬಾ ಹೇಳ್ತಾರೆ, धन कौन मांगते हैं? भिखारी. आज के दिन आत्मा भिखारी बनती है, रॉयल भिखारी कहो. कितने भी करोड़पति, ಹೇಳ್ತಾರೆ ಬಾಬಾನೇ ಹೇಳ್ತಾರೆ, कितने भी करोड़पति हो लेकिन आज के दिन भिखारी बनते हैं. ಅವ್ರು ಕರೋಡ್ಪತಿ ಇದ್ರೂ ಕೂಡ ಮತ್ತೆ ಹಿಂದೆ ಬೆನ್ನು ಹತ್ತಿದಾರಲ್ಲ, ಅವ್ರಿಗೇನಂತಾರೆ? ರಾಯಲ್ ಭಿಕಾರಿ ಅಂತ ಹೇಳ್ತಾರೆ ಬಾಬಾ. ಐಸಿ ಭಿಕಾರಿ ಆತ್ಮಕ್ಕೋ ಭಿಕಾರಿಪನ್ ಸೆ छुड़ाओ. ಅಂಥ ಭಿಕ್ಷುಕ ಆತ್ಮಗಳನ್ನು ಏನು ಮಾಡಬೇಕು? ಆ ಭಿಕಾರಿಪನ್ ಅಂದರೆ ಭಿಕ್ಷುತತನದಿಂದ ಮುಕ್ತಿ ಕೊಡಿಸಿ. ಯಹ ಹೇ ಬೇಹದ್ ಕಿ ಸೇವಾ. ಇದು ಬೇಹದ್ದಿನ ಸೇವೆ. दाता के बच्चे हो ना, तो दाता के बच्चे वरदाता के बच्चे अपने वरदान की शक्ति से, ज्ञान दान की शक्ति से ಭಿಕಾರಿयों को ಮಾಲಾಮಾಲ್ बनाओ. ಅವರೆಲ್ಲ ಭಿಕಾರಿಗಳು. ಅದಕ್ಕೆ ನಮ್ಮ ಮಾತು ಹೇಳಿದ್ರೆ ಕೇಳೋದಿಲ್ಲ ಈಗ ಅವರು, ಯಾಕಂದರೆ ಇದ್ರೊಳಗೆ ಇರ್ತಾರೆ ಅವರು. ಮತ್ತು ಹೆಂಗೆ ಮಾಡೋದು? ಹೆಂಗೆ ಮಾಡೋದು? ಇಲ್ಲೇ ಹೇಳಿದ್ರಲ್ಲ ಆಗಲೇ, ಇಲ್ಲೇ ಕೂತ್ಕೊಂಡು ಅವ್ರ ಸೇವೆ ಮಾಡಬೇಕು. ನಾವು ಮನಸಾ ಸೇವೆ ಮಾಡಬೇಕು. ಈಗ ನಾವು ಅವ್ರಿಗೆಲ್ಲರಿಗೂ ಮನಸಾ ಸೇವೆ ಮಾಡಿ ಆ ಭಿಕಾರಿಪನದಿಂದ ಅವ್ರಿಗೆ ಮುಕ್ತಿ ಕೊಡಬೇಕು ಅಂತಂದರೆ ಅಮೃತ ವೇಳೆಯಲ್ಲಿ ನಾವು ಅವ್ರಿಗೆ ಅಂಥ ಎಲ್ಲ ಭಿಕಾರಿ ಆತ್ಮಗಳಿಗೆ ಏನು ಮಾಡಬೇಕು? ಶಕ್ತಿ ಕೊಡಬೇಕು. ಬಾಬಾ ಹೇಳ್ತಾರೆ, आज के दिन इन भिकारी आत्माओं के ऊपर विधाता और वरदाता के बच्चे को तरस पड़ना चाहिए. ಅವರೆಲ್ಲ ಕರೋಡ್ಪತಿಗಳ ಮೇಲೆ ನಮಗೆ ಕರುಣೆ ಬರಬೇಕೀಗ. ಏನು?
ಇವತ್ತೇನು ಕರೋಡಪತಿ ನಂಬರ್ 1 ಶ್ರೀಮಂತರು ಅವ್ರು ಇವ್ರು ಅಂತ ಅನ್ಸ್ಕೊಂಡು ಕೂತಿದಾರಲ್ಲ, ಅವ್ರ ಮೇಲೆ ನಮಗೇನು ಬರಬೇಕು? ಕರುಣೆ ಬರಬೇಕು. ಯಾಕೆ? ಅವ್ರು ಏನಾಗ್ಬಿಟ್ರ? ನಾವೇನು ಮಾಡ್ತೀವಿ? ಎದುರಿಗೆ ಹೋಗಾಗ ಬಿಕಾರಿಗಳನ್ನು ನೋಡಿದ್ರೆ ಏನು ಅನ್ನಿಸ್ತದೆ? ನಮ್ಗೆ ಪಾಪ ಅನ್ನಿಸ್ತದಲ್ಲ. ಏನು ಮಾಡ್ತೀವಿ? ತಗೋರಪ್ಪ 10 ರೂಪಾಯಿ ಅಂತ ಕೊಡ್ತೀವಲ್ಲ. ಹಂಗೆ ಈಗ ಅವ್ರ ಹತ್ರ ಸಂಪತ್ತಿಲ್ಲ, ಅವ್ರೇನು ತಿಳ್ಕೊಂಡಾರ? ದುಡ್ಡೇನೇ ಸಂಪತ್ತು ಅಂತ ತಿಳ್ಕೊಂಡಾರ. ಆದರೆ ಅವ್ರ ಹತ್ರ ಯಾವುದೇ ಸಂಪತ್ತು ಇಲ್ಲವೇ ಇಲ್ಲ. ನಾವು ಆ ಸಂಪತ್ತನ್ನು ಅವ್ರಿಗೆ ಕೊಡಬೇಕು. ಅದನ್ನು ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, आज के दिन इन भिखारी आत्माओं के ऊपर विधाता और वरदाता के बच्चों को तरस पड़ना चाहिए. आज के दिन ಇವತ್ತೇನು ಮಾಡ್ತಾರೆ ಅವರು? ಇವತ್ತೇ ಅದೆಲ್ಲ ಸಾಯಂಕಾಲ ಮಾಡ್ತಾರಲ್ಲ, ಲಕ್ಷ್ಮೀ ಫೋಟೋ ಇಡ್ತಾರೆ, ಎಲ್ಲ ಇಟ್ಟು ಪೂಜೆ ಇಟ್ಟು ಏನು ಮಾಡ್ತಾರೆ? ಕೊಡುವಂದಂಗಲ್ಲ ಅದು, ಅವ್ರಿಗೆಲ್ಲ ಕೊಡಬೇಕೀಗ. ಅವ್ರೇನು ಕೇಳ್ತಿದ್ದಾರೆ? ಸ್ಥೂಲ ಧನ ಕೇಳ್ತಿದ್ದಾರೆ. ಆದರೆ ನಾವೇನು ಕೊಡಬೇಕು ಇವಾಗ? ಬೇಕು 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 ಅನ್ನೋದನ್ನು ಬಂದ್ ಮಾಡಿಸ್ಬೇಕು. ಆ ಶಕ್ತಿ ಅಂದರೆ ಗುಣಗಳ ಸಂಪತ್ತನ್ನು ಅವ್ರಿಗೆ ನಾವು ಕೊಡಬೇಕು. ಬಾಬಾ ಹೇಳ್ತಾರೆ, जिन आत्माओं को ऐसा तरस पड़ता है उन्होंने ही माया और विश्व की ऐसी आत्माएं नमस्कार करती हैं. ನಿಮಗೆ ಯಾಕೆ ನಮಸ್ಕಾರ ಮಾಡ್ಲಿಕ್ಕತ್ತಾರ ಅವರು? ಲಕ್ಷ್ಮೀ ಫೋಟೋ ಇಟ್ಟು ಯಾಕೆ ನಮಸ್ಕಾರ ಮಾಡ್ಲಿಕ್ಕತ್ತಾರ? ಸಂಗಮ ಯುಗದಲ್ಲಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಪ್ರತಿ ಸಂಗಮ ಯುಗದಲ್ಲಿ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ನಾವು ಗುಣ ಸಂಪತ್ತನ್ನು ಕೊಟ್ಟಿದ್ದಕ್ಕೆ ನಮ್ಮ ಫೋಟೋ ಇಟ್ಟು ಕೈ ಮುಗಿದು ಅವರು ಬೇಡ್ಕೋತಾರೆ, ನಮಸ್ಕಾರ ಮಾಡ್ತಾರೆ. ಇಸ್ಲಿಯೇ ಅಬ್ ತಕ್ ಬಿ ದೀಪಕ್ ಜಗಾತೆ ಹೇ. ಅದಕ್ಕಾಗಿ ಈಗಲೂ ಅವ್ರು ಏನು ಮಾಡ್ತಾರೆ? ಜ್ಯೋತಿಯನ್ನು ಬೆಳಗ್ತಾರೆ. ಜಬ್ ಲೈಟ್ ಜಲಾತೆ ಹೇ ತೋ ನಮಸ್ಕಾರ ಜರೂರ್ ಕರ್ತೆ ಹೇ. ದೀಪ ಹಚ್ಚಿದ ತಕ್ಷಣ ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಅದು ಯಾರು ಯಾದ್ಗಾರ ಅಂತ ಹೇಳಿದ್ರು ಬಾಬಾ? ನಿಮ್ಮದೇ. ಬಾಬಾ ಹೇಳ್ತಾರೆ, तो ऐसी ज्योति जगी हुई आत्माओं की यादगार अभी तक भी कायम है. बुझे हुए दीपक को नमस्कार नहीं करते. ಆರಿದಂಥ ದೀಪಕ್ಕೆ ನಮಸ್ಕಾರ ಮಾಡೋದಿಲ್ಲ. तो सदा ಜಾಗತಿ ಜ್ಯೋತಿ ಬನೋ. ಎಲ್ಲಿಗೆ ಬಂದರು ಬಾಬಾ? ನಮಗೆ ಬಂದ್ರಿ. ಮಕ್ಕಳೇ, ನೀವು ಯಾವಾಗಲೂ ಜಾಗತಿ ಜ್ಯೋತಿ ಅಂದರೆ ಹಂಗೆ ಯಾವಾಗಲೂ ದೀಪ ಬೆಳಗೋದಂದ್ರೆ ಏನರ್ಥ? ನಾನು ಆತ್ಮ ಅನ್ನೋ ಸ್ಮೃತಿ ಇರಬೇಕು, ಅದಕ್ಕೆ ಬೆಳಗೋದು. ऐसी आत्माओं को बाप दादा भी नमस्ते करते हैं. ನೋಡ್ರಿ ಬಾಬಾ, ಭಕ್ತರು ನಮ್ಮ ಪ್ರಜೆಗಳಷ್ಟೇ ಅಲ್ಲ, ಬಾಬಾನೂ ಕೂಡ ನಮಸ್ತೆ ಮಾಡ್ತಾರೆ. ಅಚ್ಚಾ, ಓಂ ಶಾಂತಿ.